ಕೇಳುವವನೇ, ನನ್ನ ಕಣ್ಣೀರ ಕಾಯುವವನೇ, ಸುಖ ಕೊಡುವವನೇ, యేసయ్య. ಬಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಯುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్ಯ, ಸ್ತೋತ್ರ యేసయ్ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದು ಸಾಕುವಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದು ಸಾಕುವಯ್ಯ. ಅಯ್ಯ ಮಾತೊಂದು ಸಾಕುವಯ್ಯ, ಅಯ್ಯ ಮಾತೊಂದು ಸಾಕುವಯ್ಯ. ಬಿನ್ನಹವ ಕೇಳುವವನೇ, ನನ್ನ ಕಣ್ಣೀರ ಕಾಣುವವನೇ, ಸುಖ ಕೊಡುವವನೇ, ಸ್ತೋತ್ರ యేసయ్య, ಸ್ತೋತ್ರ యేసయ్య. ಪ್ರಿಯ ದೈವಜನರೇ, ಆನ್ಲೈನ್ ಮೂಲಕ ದೈವಿಕ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ತಮ್ಮೆಲ್ಲರಿಗೂ ಪಂಚಾಶತ್ತಮ ಹಬ್ಬದ ಭಾನುವಾರದ ಶುಭಾಶಯಗಳನ್ನು ನಾನು ತಿಳಿಸುತ್ತೇನೆ. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನು ನವೀಕರಿಸಲಿ. ಆರಂಭ ಮಾಡೋಣ. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಆಡಿಕೊಳ್ಳುವಂಥ ಸಂಗೀತಗಳಲ್ಲಿ 114ನೇ ಸಂಗೀತ 114 ಮೊದಲ 4 ಚರಣಗಳನ್ನು ಆಡಿಕೊಳ್ಳೋಣ.
ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವದ ಬಾಧ್ಯಸ್ಥರು, ದೇವರ ಮಕ್ಕಳು ಆಗುವುದಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ದೇವರ ಸನ್ನಿಧಾನಕ್ಕೆ ಬನ್ನಿರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವನು. ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ನಿಮಗೆ ಅನುಗ್ರಹಿಸುವನು. ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರೈಕ ದೇವರು ನಿಮಗೆ ಕೃಪೆ ಮಾಡಲಿ. ಆತನಿಂದ, ಆತನ ಮೂಲಕ, ಆತನಿಗಾಗಿ ಸಮಸ್ತವು ಉಂಟಾಯಿತಲ್ಲ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಆರೈಕೆ ಮಾಡೋಣ. ಸಭೆಯವರು ನನ್ನೊಂದಿಗೆ ಪಾಪದ ಆರೈಕೆಯ ಪ್ರಾರ್ಥನೆಯನ್ನು ಹೇಳಬೇಕೆಂದು ತಾವಿರುವಂಥ ಸ್ಥಳಗಳಲ್ಲಿಯೇ ವಿನಂತಿಸಿಕೊಳ್ಳುತ್ತೇನೆ. ದೇವರೇ, ನಮ್ಮ ಪರಲೋಕದ ತಂದೆಯೇ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ ಮಹಾಪರಾಧ ಮಾಡಿದ್ದೇನೆಂದು ಆರೈಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣಗಳಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛೆಯಾಲೋಚನೆಗಳಿಂದಲೂ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ದೆಸೆಯಿಂದ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿಯೂ ದುಃಖಗೊಂಡಿದ್ದೇನೆ. ಆದುದರಿಂದ ನಿನ್ನ ದೊಡ್ಡ ಒಲಮೆಗನುಸಾರವಾಗಿ ನನ್ನ ಮೇಲೆ ದಯೆ ಇಡಬೇಕೆಂದು ಭಿನ್ನವಿಸುತ್ತೇನೆ. ನಿನ್ನ ಪ್ರಿಯ ಕುಮಾರನು ನಮ್ಮ ಪ್ರಭು ಆಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯದೋರು. ನಿನ್ನ ಪ್ರೀತಿಯ ಅನ್ಯೋನ್ಯತೆಗೆ ನನ್ನನ್ನು ಪುನಃ ಸೇರಿಸಿಕೊ. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೇನ್. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು, ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೀಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನಿಮ್ಮ ಪಾಪಗಳನ್ನು, ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜು ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಆದರೆ ಪಶ್ಚಾತ್ತಾಪ ಪಡೆದವರಿಗೆ ದೇವರ ವಾಕ್ಯವು ಹೇಳುವುದೇನೆಂದರೆ, ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲಲ್ಲವೆಂದು ನೀವು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೇನ್. ಈಗ ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಇಂದು ಪಂಚಾಶತ್ತಮದ ಭಾನುವಾರ ಆಗಿರುವುದರಿಂದ ಪವಿತ್ರಾತ್ಮನ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಒಂದು ಸ್ತುತಿ ಆರಾಧನೆಯನ್ನು ಆಡುವುದರ ಮೂಲಕ ಬರಮಾಡಿಕೊಳ್ಳೋಣ. ಹಾಗಾದರೆ ಎರಡು ಚರಣಗಳನ್ನು ಆಡೋಣ. ಒಂದನೇ ಚರಣ ಮತ್ತು ಕೊನೆ ಚರಣ. ಸೀನಾಯಿ ಬೆಟ್ಟದಲ್ಲಿ ಮೊದಲನೇ ಚರಣ,
ಆತ್ಮನ ವರಗಳಿಂದ ಕೊನೆ ಚರಣ. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದಳು ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದಳು ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದಳು ಈಗ ಬಾದೇವ ಇಳಿದು ಬಾದೇವ ನಮ್ಮ ಮಧ್ಯದಳು ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಾಂಧವನೇ ಸೀನಾ ಬೆಟ್ಟದಲ್ಲಿ ಇಳಿದು ಬಾಂಧವನೇ ಆತ್ಮದಾವ ತೀರಿಸಯ್ಯ ಈ ದಿವ್ಯ ಸಮಯದೊಳು ಹಲ್ಲೆಲೂಯ ಆತ್ಮದಾವ ತೀರಿಸಯ್ಯ ಈ ದಿವ್ಯ ಸಮಯದೊಳು ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಈಗ ಬಾದೇವ ಇಳಿದು ಬಾದೇವ ನಮ್ಮ ಈಗ ಬಾದೇವ ಇಳಿದು ಬಾದೇವ ಆತ್ಮನ ವರಗಳಿಂದ ನಾನನ್ನು ತುಂಬಿಸಯ್ಯ ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ ಏತು ಮೆಲುಗಲು ಅಭಿಷೇಕ ಮಾಡಯ್ಯ ಹಲ್ಲೆಲೂಯ ಏತು ಮೆಲುಗಲು ಅಭಿಷೇಕ ಮಾಡಯ್ಯ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ
ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ದೇವರೇ, ಪಂಚಾಶತ್ತಮ ದಿನದಲ್ಲಿ ನೀನು ಪವಿತ್ರ ಆತ್ಮನನ್ನು ಕಳುಹಿಸಿ ಆತನ ಮೂಲಕ ಭಕ್ತ ಜನರ ಹೃದಯಗಳಿಗೆ ಸುಬೋಧೆಯನ್ನು ಕೊಟ್ಟು ಕ್ರಿಸ್ತನ ಸಭೆಯೆಂಬ ಜೀವವುಳ್ಳ ಹೊಸದಾದ ಆಲಯಕ್ಕೆ ಅಸ್ತಿವಾರವನ್ನು ಹಾಕಿದೆ. ನಾವು ಆತನ ಸಹಾಯದಿಂದ ಆದರಣೆ ಹೊಂದಿ ಹರ್ಷಿಸುವವರು, ಹೃದಯ ಶುದ್ಧಿ ಹೊಂದಿದವರು, ಎದುರಾಳಿಯ ತಂತ್ರಗಳಿಗೆ ತಪ್ಪಿಸಿಕೊಂಡವರು ಆಗಿರುವಂತೆ ಅನುಗ್ರಹಿಸು. ನಿನ್ನ ಜನರು ಆ ಪವಿತ್ರಾತ್ಮನ ಅನ್ಯೂನ್ಯತೆಯಲ್ಲಿದ್ದುಕೊಂಡು ಒಬ್ಬನೇ ದೇವರಾಗಿರುವ ನಿನ್ನೊಡನೆ ಯುಗ ಯುಗಾಂತರಗಳಲ್ಲಿ ಜೀವಿಸುತ್ತಾ ಆಳುತ್ತಾ ಇರುವ ನಿನ್ನ ಕುಮಾರನು ನಮ್ಮ ಪ್ರಿಯ ರಕ್ಷಕನೂ ಆದ ಯೇಸು ಕ್ರಿಸ್ತನ ವಾಗ್ದಾನಕ್ಕನುಸಾರವಾಗಿ ಸಕಲ ವಿಧವಾದ ಸತ್ಯದಲ್ಲಿ ಸೇರಿಸಲ್ಪಡಲಿ. ಆಮೇನ್. ಈಗ ನಾವು ಹಳೆಯ ಒಡಂಬಡಿಕೆಯ ಪಾರಾಯಣ ಪಾಠ ಪಠಣವಾಗುವುದಕ್ಕಿಂತ ಮುಂಚಿತವಾಗಿ ಸಂಕೀರ್ತನೆಗಳಲ್ಲಿ 89ನೇ ಸಂಕೀರ್ತನೆ 89 1ರಿಂದ 4 ಚರಣಗಳನ್ನು, ಮೊದಲ 2 ಚರಣಗಳನ್ನು ಆಡಿಕೊಳ್ಳೋಣ. ಕ್ರಿಸ್ತೇಸನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವನಾಗಿದ್ದೇನೆ. ನಿಮಗೆ ಒಬ್ಬ ಸಹಾಯಕನನ್ನು ಕಳುಹಿಸಿಕೊಡುತ್ತೇನೆಂದು ವಾಗ್ದಾನ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೆಲ್ಲರ ಮೇಲೆ ಸತ್ಯದ ಆತ್ಮನಾಗಿರುವ ಪರಿಶುದ್ಧಾತ್ಮನನ್ನು ಕಳುಹಿಸಿ ಎಲ್ಲ ಭಕ್ತ ಜನರನ್ನು ಸಮಾಧಾನದಲ್ಲಿಯೂ ಸಂತೃಪ್ತಿಯಲ್ಲಿಯೂ ಸಮೃದ್ಧಿಯಲ್ಲಿಯೂ ಸಂರಕ್ಷಣೆಯಲ್ಲಿಯೂ ನಡೆಸಿ
ಪರಿಪಾಲಿಸಲೆಂದು ಹರಸಿ ನಿಮಗೋಸ್ಕರ ಪ್ರಾರ್ಥಿಸುವರಾಗಿದ್ದೇವೆ. ಪಂಚಾಶತ್ತಮ ಭಾನುವಾರದ ಇಂದಿನ ಈ ಪವಿತ್ರ ಆರಾಧನೆಗೆ ನೇಮಕವಾದ ಪಾರಾಯಣ ಪಾಠದ ಪ್ರಥಮ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನ ಗ್ರಂಥದಿಂದ ಆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನ ಗ್ರಂಥ ಯೆಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯದ 1ರಿಂದ 14 ವಚನಗಳು. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯದ 1ರಿಂದ 14 ವಚನಗಳಲ್ಲಿ ಬರೆದಿರುವ ದೇವರ ವಾಕ್ಯವನ್ನು ಆಲಿಸೋಣ. ಒಣಗಿದ ಎಲುಬುಗಳ ಪುನರ್ಜೀವನ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯದ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಕೊಟ್ಟು ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೊಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸಗಳನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳ್ಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿತರಲು ಸದ್ದಾಯಿತು. ಇಗೋ, ಟಕಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆ ಆದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲ್ಹೊದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ಶ್ವಾಸಕ್ಕೆ ನುಡಿ. ಶ್ವಾಸವೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕಿಗಳಿಂದ ಬೀಸಿ ಹತಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಇಗೋ, ಆ ವಂಶೀಯರು, ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ, ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೊಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಅದನ್ನು ನುಡಿದಿದ್ದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ ಎಂಬುವಂಥದ್ದೇ. ಇಂದಿಗೆ ಇಲ್ಲಿಗೆ ನೇಮಕವಾದ ವೇದ ಪಾರಾಯಣ ಪಾಠದ ಮೊದಲನೆಯ ಭಾಗವು ಮುಕ್ತಾಯವಾಯಿತು. ಈಗ ಹೊಸ ಒಡಂಬಡಿಕೆಯ ಪಾರಾಯಣ ಪಾಠವಾಗುವುದಕ್ಕಿಂತ ಮುಂಚಿತವಾಗಿ ಸಂಕೀರ್ತನೆಗಳಲ್ಲಿ 92ನೇ ಸಂಕೀರ್ತನೆ ಮೊದಲ 2 ಚರಣಗಳು ಮಾತ್ರ. ಸಂಕೀರ್ತನೆ 92 ಮೊದಲ 2 ಚರಣಗಳು.
ಭಾನುವಾರದ ಈ ಬೆಳಗಿನ ಆರಾಧನೆಗೆ ನೇಮಕವಾದ ವೇದ ಪಾರಾಯಣ ಪಾಠದ ದ್ವಿತೀಯ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1-13 ವಚನಗಳಲ್ಲಿ ಬರೆದಿರುವ ವೇದವಾಕ್ಯವನ್ನು ಆಲಿಸೋಣ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1-13 ವಚನಗಳಲ್ಲಿ ಬರೆದಿರುವ ವೇದವಾಕ್ಯವನ್ನು ಆಲಿಸೋಣ. ಪವಿತ್ರಾತ್ಮ ವರವು ಬಂದದ್ದು 3,000 ಜನರು ಶಿಷ್ಯರ ಮಂಡಲಿಗೆ ಸೇರಿದ್ದು. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರೂ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರೂ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸಪೊತಾಮ್ಯ, ಯೂದಾಯ, ಕಪ್ಪದೋಕ್ಯ, ಪೊಂತ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ್ಯ, ಕುರೇನಿಯ ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು ಎಂಬುವಂಥದ್ದು. ಇಂದಿಗೆ ನೇಮಕವಾದ ವೇದ ಪಾರಾಯಣ ಪಾಠದ ಪಠಣವು 2 ಭಾಗಗಳು ಮುಕ್ತಾಯಗೊಂಡವು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿವಸದಲ್ಲಿ ಸತ್ತೊರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್.
ಈಗ ಸಭೆಯವರಿಗೆ ಸಾರಿ ತಿಳಿಸುವಂಥ ಪ್ರಕಟಣೆಗಳು ಈ ರೀತಿಯಾಗಿರುತ್ತವೆ. ಕಳೆದ ಭಾನುವಾರ ಆನ್ಲೈನ್ ಸರ್ವಿಸ್ ಮೂಲಕ ಹೂಡಿಕೆಯಾದ ಕಾಣಿಕೆ 26,180 ರೂಪಾಯಿಗಳು. ಕವರ್ ಮೂಲಕ ಬಂದ ದಶಮ ಭಾಗ ಕಾಣಿಕೆ 2,000 ರೂಪಾಯಿಗಳು. ಹೆಸರಿಲ್ಲದ ಒಂದು ಕುಟುಂಬದಿಂದ ಬಂದಂಥ ಕೃತಜ್ಞತೆಯ ಕಾಣಿಕೆ ಅವರ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯಾಗಿ 40,000 ರೂಪಾಯಿಗಳನ್ನು, ಹಾಗೂ ಒಬ್ಬ ಸಹೋದರಿ ತಮ್ಮ ಪತಿಯ ಸ್ಮರಣಾರ್ಥವಾಗಿ ಅವರು 10,000 ರೂಪಾಯಿಗಳು. ಹೀಗೆ ಆ ಕುಟುಂಬದಿಂದ 50,000 ರೂಪಾಯಿಗಳು. ಹೆಸರಿಲ್ಲದ ಒಂದು ಕುಟುಂಬದಿಂದ ಬಂದಂಥ ಕೃತಜ್ಞತೆಯ ಕಾಣಿಕೆ 25,000 ರೂಪಾಯಿಗಳು. ಹೆಸರಿಲ್ಲದ ಕವರ್ನಿಂದ ಕರುಣಾನಿಲಯಕ್ಕೆ 5,000 ರೂಪಾಯಿಗಳು. ಒಬ್ಬ ಸಹೋದರರು ಕೃತಜ್ಞತಾ ಕಾಣಿಕೆಯಾಗಿ ಒಂದು ಕುಟುಂಬದಿಂದ 6,000 ರೂಪಾಯಿಗಳು. ಮತ್ತೊಬ್ಬ ಸಹೋದರಿಯಿಂದ ಆರಾಧನೆ ಕಾಣಿಕೆ 1,000 ರೂಪಾಯಿಗಳು. ದೇವಾಲಯದ ಕಾಣಿಕೆ ಪೆಟ್ಟಿಗೆಯಿಂದ ಬಂದಂಥ ಕಾಣಿಕೆ 2,110 ರೂಪಾಯಿಗಳು. ಈ ವಾರದಲ್ಲಿ ಜನ್ಮದಿನ ಆಚರಣೆ ಮಾಡಿಕೊಳ್ಳುವಂಥ ಮಕ್ಕಳ ಹೆಸರುಗಳು ಈ ರೀತಿಯಾಗಿರುತ್ತವೆ. 23/5/2021 ಆರಾಧನಾ ಅಮಿತ್ ಸೆಲ್ವಿನ್ ಹಾಗೂ ಜೆನಿಲಿಯಾ ಸಲಮನ್ ಯಂಗ್ ಮತ್ತು ಎಸ್ತೇರ್ ಶಾಂತರಾಜ್ ಪೆರೂರ್ ಹಾಗೂ ಸಾತ್ವಿಕ್ ಸಾಮುವೆಲ್ ಹುಗ್ಗಿ. 26/5/2021 ಹೆರಿಕ್ ನೋಹಾ ಓಶೆಯ ಮತ್ತು ಲಿಯೋನ್ ಜಾಶುವಾ ಓಶೆಯ ಹಾಗೂ ಇಮಾನುವೆಲ್ ರೋಹನ್ ಗೆರ್ಶೋಮ್. 28/5/2021 ಜಾಶುವಾ ಪ್ರಭುರಾಜ್. 29/5/2021 ಹ್ಯಾನ್ನಾ ರಾಬರ್ಟ್ ಉಪಿನ್. ದೇವರು ಈ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಕೋವಿಡ್-19 ಸರ್ಕಾರದ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಆನ್ಲೈನ್ ಸರ್ವಿಸ್ ಮೂಲಕ ಆರಾಧನೆಯನ್ನು ಬಿತ್ತರಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ಹಾಗೂ ನಮ್ಮ ಸಭೆಯವರಾದ ನಾವು ಪ್ರಾರ್ಥನೆ ಹಾಗೂ ಕಾಣಿಕೆ ದೇಣಿಗೆಗಳಿಂದ ಈ ಸಭಾ ಸೇವೆಯನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಸಭಾಪಾಲನಾ ಸಮಿತಿ ತಮಗೆ ಪ್ರೋತ್ಸಾಹಿಸುತ್ತಿರುವುದಕ್ಕಾಗಿ ಸಭಾಪಾಲನಾ ಸಮಿತಿಯ ನಾವುಗಳು ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇಲ್ಲಿಗೆ ಇಂದಿನ ಪ್ರಕಟಣೆಗಳು ಮುಕ್ತಾಯವಾದವು. ಈಗ ನಾವು ಆಡಿಕೊಳ್ಳುವಂಥ ಸಂಕೀರ್ತನೆಗಳಲ್ಲಿ 119ನೇ ಸಂಕೀರ್ತನೆ 119. ನಾವು ಮೊದಲ 2 ಚರಣಗಳನ್ನು ಮಾತ್ರ ಆಡಿಕೊಳ್ಳೋಣ. ಿ
ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ಪರಲೋಕದ ಕುಂದಿಲ್ಲದಂಥ ಎಲ್ಲ ವರಗಳಿಗೆ ಮೂಲನಾಗಿರುವಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪೂಜ್ಯ ಸನ್ನಿಧಾನಕ್ಕೆ ನಿನ್ನ ಮಕ್ಕಳಾಗಿ ನೀನು ಕೊಟ್ಟಿರುವಂಥ ಆಶೀರ್ವಾದದಲ್ಲಿ ಸ್ವಲ್ಪ ಭಾಗವನ್ನು ನಿನ್ನ ಸೇವೆಗೋಸ್ಕರ ಕಾಣಿಕೆಯಾಗಿ ಸಮರ್ಪಿಸಿದ್ದೇವೆ. ಮಗನನ್ನು ನಮಗೋಸ್ಕರ ಕೊಟ್ಟು ಸತ್ಯದ ಆತ್ಮನನ್ನು ಕೂಡ ನಮಗೋಸ್ಕರ ಕೊಟ್ಟು ಲೋಕದ ನಮ್ಮ ಪ್ರಯಾಣದಲ್ಲಿ ನಿನ್ನ ಆಶೀರ್ವಾದವನ್ನು ಹೊಂದಿಕೊಂಡು ಬಾಳುವಂಥ ಕೃಪೆಯನ್ನು ನೀನು ನಮಗೋಸ್ಕರ ತೋರಿದಂಥ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ನಿನ್ನ ಪರಮ ಉಪಕಾರಗಳನ್ನು ನೆನೆದು ನಾವು ಕಾಣಿಕೆಗಳೊಡನೆ ನಮ್ಮನ್ನೇ ಸಮರ್ಪಣೆ ಮಾಡಿ ನೀನು ಕೊಟ್ಟ ಸತ್ಯದ ಆತ್ಮನನ್ನು ನಾವುಗಳು ಸ್ವೀಕಾರ ಮಾಡಿಕೊಂಡು ಲೋಕದಲ್ಲಿ ಆತ್ಮನ ಮಾರ್ಗದಲ್ಲಿ ನಡೆಯುವಂಥ ಕೃಪೆಯನ್ನು ನನಗೂ ನಮ್ಮೆಲ್ಲರಿಗೂ ನೀನು ದಯಪಾಲಿಸಿಕೊಟ್ಟು ನಡೆಸೆಂಬುದಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಈ ವಾರದಲ್ಲಿ ಜನ್ಮದಿನವನ್ನು ಕಂಡಂಥವರನ್ನು, ವಿವಾಹ ವಾರ್ಷಿಕೋತ್ಸವನ ಆಚರಣೆ ಮಾಡಿಕೊಳ್ಳುವಂತೆ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಡುತ್ತೇವೆ. ನಿನ್ನಿಂದ ಹೊಂದಿಕೊಂಡಂಥ ನೂತನ ದಿನಗಳಲ್ಲಿ ನೂತನ ಆಶೀರ್ವಾದಗಳೊಂದಿಗೆ ಅವರ ಜೀವನ ಮಾಡಿ ಲೋಕದೊಳಗೆ ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂಥ ಕೃಪೆಯಲ್ಲಿ ಎಲ್ಲರೂ ನಡೆಸೆಂಬುದಾಗಿ ನಿನ್ನ ತ್ರೇಕ ನಾಮದಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ದೇವರೇ, ಆಮೆನ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಮಗೆ ಆಜ್ಞಾಪಿಸಿರುವುದರಿಂದ ಹಾಗೆ ನಾವು ಪರಾರ್ಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸಾರ್ವತ್ರಿಕ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ವಿಜ್ಞಾಪನೆಯ ನಂತರ ತಾವಿರುವಂಥ ಸ್ಥಳಗಳಲ್ಲಿ ಸಭಿಕರು ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದಾಗಿ ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸರ್ವಶಕ್ತನೇ, ಕನಿಕರವುಳ್ಳ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯೇ, ನಿನ್ನ ಪ್ರಿಯ ಕುಮಾರ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯೆಯಿಂದ ನೋಡಬೇಕೆಂದು ಭಿನ್ನವಿಸುತ್ತೇವೆ. ನಿನ್ನ ವಾಕ್ಯದ ಬಲವು ಶುದ್ಧತೆಯು ಅಳಿಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಅದರ ಸಾಕ್ಷಿಯು ನಿನ್ನ ಆತ್ಮನ ಸಹಾಯದಿಂದ ಫಲದಾಯಕವಾಗಲಿ. ಕ್ರೈಸ್ತೇತರರಲ್ಲಿ ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು ಹುಟ್ಟಿಸು. ಚದುರಿದ ಕುರಿಗಳಂತಿರುವ ಇಸ್ರಾಯೇಲರನ್ನು ಕೂಡಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸುತ್ತಿರುವ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವುಗಳಿಗೆ ಜ್ಞಾನ ತ್ರಾಣಗಳನ್ನು, ಲೋಕಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥನೆ ಮಾಡೋಣ. ದಕ್ಷಿಣ ಭಾರತ ಸಭೆಯನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಈ ನಮ್ಮ ಸಭೆಯನ್ನು ನಡೆಸಿಕೊಂಡು ಹೋಗುತ್ತಿರುವಂಥ ನಮ್ಮ ಅಧಿಕಾರಿಗಳಿಗಾಗಿ, ಮಾಡ್ರೇಟ್ ಐನವರಿಗಾಗಿಯೂ, ಡೆಪ್ಟಿ ಮಾಡ್ರೇಟ್ ಐನವರಿಗಾಗಿಯೂ ಹಾಗೂ ಸಿನಾಡ್ನ ಎಲ್ಲ ಪದಾಧಿಕಾರಿಗಳನ್ನು ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. ಅದು ಮಾತ್ರವಲ್ಲದೆ ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತವನ್ನು, ಪೂಜ್ಯ ಬಿಷಪ್ ಐನವರನ್ನು, ಅವರ ಸೇವೆಯನ್ನು, ಅವರ ಕುಟುಂಬವನ್ನು, ಅದು ಮಾತ್ರವಲ್ಲ ಸಭಾ ಪ್ರಾಂತ್ಯದ ಎಲ್ಲ ಪದಾಧಿಕಾರಿಗಳನ್ನು, ಏರಿಯಾ ಕೌನ್ಸಿಲ್ನ ಎಲ್ಲ ಪದಾಧಿಕಾರಿಗಳನ್ನು, ಸಭಾ ಪಾಲಕರುಗಳನ್ನು, ಸೌಹಾರ್ದಿಕರನ್ನು ಜ್ಞಾಪಕ ಮಾಡಿಕೊಳ್ಳೋಣ. ದೇವರೇ, ಈ ಸಮಯದಲ್ಲಿ ನಮ್ಮ ದಕ್ಷಿಣ ಭಾರತ ಸಭೆಯನ್ನು ಕನಿಕರಿಸು, ಕರುಣಿಸು, ಆಶೀರ್ವದಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಮಹಾಸಭೆಯನ್ನು ನಡೆಸಿಕೊಂಡು ಹೋಗುವಂಥ ನಮ್ಮ ಅಧಿಕಾರಿಗಳನ್ನು ನಿನ್ನ ಆತ್ಮನ ಬಲದಿಂದ ತುಂಬಿಸಿ, ಪವಿತ್ರಾತ್ಮನ ಜ್ಞಾನದಿಂದ ತುಂಬಿಸಿ ಈ ಸಭೆಯನ್ನು ನಡೆಸಿಕೊಂಡು ಹೋಗಲು ನಿನ್ನ ಜ್ಞಾನವನ್ನು ಅವರಿಗೆ ದಯಪಾಲಿಸು. ದೇವ, ನಮ್ಮ ದಕ್ಷಿಣ ಭಾರತ ಸಭೆಯ ಮೂಲಕ ಅನೇಕ ಆತ್ಮಗಳು ನಿನ್ನ ಪ್ರೀತಿಯನ್ನು ಕಂಡುಕೊಳ್ಳುವಂತೆ, ಅನೇಕ ಸಭೆಗಳು ಸ್ಥಾಪನೆಯಾಗುವಂತೆ, ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕಾಗುವಂತೆ ನಮ್ಮ ಸಂಸ್ಥೆಯನ್ನು ಆಶೀರ್ವಾದ ಮಾಡು. ಹಾಗೂ ದೇವರೇ, ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತವನ್ನು ಮತ್ತು ನಮ್ಮ ಪೂಜ್ಯ ಬಿಷಪ್ರಾದಂಥ ರೈಟ್ ರೆವರೆಂಡ್ ರವಿಕುಮಾರ್ ನಿರಂಜನ್ ಐನವರನ್ನು ಹಾಗೂ ಡಯಸಿಸ್ನ ಎಲ್ಲ ಕೌನ್ಸಿಲ್ ಪದಾಧಿಕಾರಿಗಳನ್ನು, ದೇವರೇ, 4 ಏರಿಯಾದ ಎಲ್ಲ ಸ್ವಾಮಿ ಪದಾಧಿಕಾರಿಗಳನ್ನು, ಸಭಾಪಾಲಕರುಗಳನ್ನು ಆಶೀರ್ವದಿಸು. ಮಾಡುತ್ತಿರುವಂಥ ಸೇವೆ
ವ್ಯರ್ಥವಾಗಿ ಹೋಗದೆ ಅದು ಫಲವನ್ನು ಕಾಡುವಂತೆ ನಮ್ಮ ಕರ್ನಾಟಕದಲ್ಲಿ ಭಕ್ತಿ ಸಂಜೀವನ ಉಂಟಾಗುವಂತೆ ದೇವ ನಿನ್ನ ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮುಖ್ಯವಾಗಿ ಬರುವ ತಿಂಗಳು ಜುಲೈ 5ನೇ ತಾರೀಕಿಗೆ ನಡೆಯುವಂಥ ನಮ್ಮ ಸಭಾ ಪ್ರಾಂತದ ಚುನಾವಣೆಗಾಗಿ ಸಭೆಯಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವ, ಅದರ ಎಲ್ಲ ಸಿದ್ಧತೆಗಳಿಗಾಗಿ ಸಿದ್ಧತೆ ಮಾಡಿಕೊಡುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಹೌದು ಸ್ವಾಮಿ, ಈ ಒಂದು ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತವನ್ನು ಮುನ್ನಡೆಸಿಕೊಂಡು ಹೋಗಲು ಮುಂದೆ ಸ್ವಾಮಿ ಉತ್ತಮವಾದಂಥ ನಾಯಕರನ್ನು ಆರಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಹಾಗೂ ದೇವರೇ, ನಿನ್ನ ಆತ್ಮನ ನಡೆಸುವಿಕೆಯನ್ನು ಜ್ಞಾನವನ್ನು ದಯಪಾಲಿಸೆಂಬುದಾಗಿ ದೇವ, ಯಾವುದೇ ಥರವಾದಂಥ ಹೌದು ಸ್ವಾಮಿ ಅಡಚಣೆಗಳಿಲ್ಲದ ಹಾಗೆ ಚುನಾವಣೆ ಮುಂದೆ ಸಾಗಲಿಕ್ಕಾಗುವಂತೆ ಸಹಾಯ ಮಾಡಿ ಎಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನು ಕೇಳು. ಈ ಸಮಯದಲ್ಲಿ ವಿಶ್ವವ್ಯಾಪಿಯಾಗಿ ಹರಡಿಕೊಂಡಿರುವಂಥ ಈ ಕೊರೋನಾ ಎಂಬಂಥ ಈ ಸೋಂಕನ್ನು ದೇವರು ತನ್ನ ಹತೋಟಿಗೆ ತೆಗೆದುಕೊಳ್ಳುವಂತೆ, ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತೆ ಹಾಗೂ ಇದರಿಂದ ನರಳುತ್ತಿರುವಂಥ ಎಲ್ಲ ವಿಶೇಷವಾಗಿ ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಅದು ಮಾತ್ರವಲ್ಲ, ತಮ್ಮ ಕುಟುಂಬಸ್ಥರನ್ನು ಕಳೆದುಕೊಂಡಂತೆ ಎಲ್ಲ ಪ್ರಿಯರನ್ನು ಜ್ಞಾಪಕ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಸಮಯದಲ್ಲಿ ವಿಶ್ವದುದ್ದಕ್ಕೂ ವೇಗವಾಗಿ ಹರಡಿರುವಂಥ ಸ್ವಾಮಿ ಕೋವಿಡ್-19 ಎಂಬಂಥ ಈ ಸೋಂಕನ್ನು ನೀನು ನಿನ್ನ ಹತೋಟಿಗೆ ತೆಗೆದುಕೋ. ದೇವ, ನಿನಗೆ ಅಸಾಧ್ಯವಾದುದು ಯಾವುದಿಲ್ಲ, ಎಲ್ಲವೂ ನಿನಗೆ ಸಾಧ್ಯ ಸ್ವಾಮಿ. ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವು ಸಭೆಯಾಗಿ ಪ್ರಾರ್ಥನೆ ಮಾಡುವಾಗ ಆದಷ್ಟು ಬೇಗನೆ ಈ ವೈರಸ್ ಸ್ವಾಮಿ ನಿಯಂತ್ರಣಕ್ಕೆ ಬರುವಂತೆ ನೀನು ಅದ್ಭುತವನ್ನು ಮಾಡು. ಅದು ಮಾತ್ರವಲ್ಲದೆ ಕರ್ತನೆ, ಈ ವೈರಸ್ಸಿಗೆ ಒಳಗಾಗಿ ನರಳುತ್ತಿರುವಂಥ ಎಲ್ಲ ರೋಗಿಗಳನ್ನು ಈ ಸಮಯದಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ತಂದೆಯಾದ ದೇವ, ಈ ಸಮಯದಲ್ಲಿ ವಿಶೇಷವಾಗಿ ನಿನ್ನ ಗಾಯವುಳ್ಳ ಹಸ್ತವನ್ನು ಅವರ ಮೇಲೆ ಚಾಚು. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರನ್ನು ಮುಟ್ಟಿ ಗುಣಪಡಿಸೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಇವರ ಮಧ್ಯದಲ್ಲಿ ಸೇವೆಗೈತಿರುವಂಥ ಎಲ್ಲ ವೈದ್ಯರುಗಳನ್ನು, ದಾದಿಯರನ್ನು ಸ್ವಾಮಿ, ಎಲ್ಲ ಪ್ಯಾರಾಮೆಡಿಕಲ್ ವರ್ಕರ್ಸ್ಗಳನ್ನು, ವಾಲಂಟಿಯರ್ಸ್ಗಳನ್ನು ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಇವರ ಮಧ್ಯದಲ್ಲಿ ಸೇವೆ ಮಾಡುತ್ತಿರುವಂಥ ಅವರಿಗೆ ಯಾವುದೇ ಥರವಾದಂಥ ಈ ಸೋಂಕು ಸ್ವಾಮಿ ಹರಡದ ಹಾಗೆ ನಿನ್ನ ಸಂರಕ್ಷಣೆಯ ಗೋಡಿಯನ್ನು ಅವರ ಸುತ್ತಲೂ ಕಟ್ಟಿ ಅವರನ್ನು ಸಂರಕ್ಷಿಸು ಎಂದು ನಾವು ಬೇಡಿಕೊಳ್ಳುತ್ತೇವೆ. ಆದಷ್ಟು ಬೇಗನೆ ಈ ಸೋಂಕು ನಿಯಂತ್ರಣಕ್ಕೆ ಬಂದು ಇಡೀ ವಿಶ್ವವೇ ಶಾಂತಿ ಸಮಾಧಾನದಲ್ಲಿ ಮುನ್ನಡೆಯುವಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಾಮಿ ಆದಷ್ಟು ಬೇಗನೆ ಈ ಲಾಕ್ಡೌನ್ ಸ್ವಾಮಿ ಅದು ತ್ವರಿತಗೊಳ್ಳುವಂತೆ ದೇವರೇ, ಅದರಿಂದ ಜನರು ಬಿಡುಗಡೆಯನ್ನು ಕಾಣುವಂತೆ, ಯಥಾ ಪ್ರಕಾರವಾಗಿ ಜನರ ಜೀವನ ಪರಿಸ್ಥಿತಿಗಳು ಸ್ವಾಮಿ ಯಥಾಸ್ಥಿತಿಗೆ ಮರಳುವಂತೆ ಸಹಾಯ ಮಾಡಿ ಎಂಬುದಾಗಿ ನಾವು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನು ಕೇಳು. ಕೊನೆಯದಾಗಿ ಮರಣದ ಗಳಿಗೆಯನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಪ್ರಭುವೇ, ನಾವು ನಮ್ಮ ಕಡೆಯ ಗಳಿಗೆಯನ್ನು ಸೇರಿ ಮರಣ ಸಂಕಟ ಪಡುತ್ತಿರುವಾಗ ವಿಶ್ವಾಸದಿಂದ ನಿತ್ಯ ವಿಶ್ರಾಂತಿಯಲ್ಲಿ ಸೇರುವ ಹಾಗೆಯೂ ನಮ್ಮ ಆತ್ಮಗಳು ಸಮಾಧಾನದಿಂದ ಇಹಲೋಕವನ್ನು ಬಿಡುವ ಹಾಗೆಯೂ ನಿನ್ನ ಸರ್ವಶಕ್ತ ಕೃಪೆಯಿಂದ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಮುಖ್ಯವಾಗಿ ಈ ಸಮಯದಲ್ಲಿ ದಿವಂಗತ ಶ್ರೀ ಜಾನ್ ಸುಳ್ಳದ್ ಸ್ವಾಮಿ ಅವರನ್ನು ಹಾಗೂ ಶ್ರೀಮತಿ ಮನೋರಮ್ಮ ಬೆನ್ ಇವರ ಆತ್ಮಗಳಿಗೆ ಚಿರಶಾಂತಿಯನ್ನು ಅನುಗ್ರಹಿಸು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಶಾಂತಿ ಸಮಾಧಾನವನ್ನು ಕೊಡು, ಸಂತೈಸುವಿಕೆಯನ್ನು ಅನುಗ್ರಹಿಸು ಎಂದು ನಾವು ಬೇಡಿಕೊಳ್ಳುತ್ತೇವೆ. ನಾವು ನಿನ್ನ ಪವಿತ್ರ ಮುಖವನ್ನು ಆನಂದದಿಂದ ನೋಡಿ ನಿನ್ನ ಸಮಸ್ತ ದೂತರೊಡನೆಯೂ ನೀನು ಆದುಕೊಂಡ ಮಕ್ಕಳೊಡನೆಯೂ ನಿನ್ನನ್ನು ನಿತ್ಯ ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂತೆ ನಮ್ಮನ್ನು ಮಹಾದಿನದಲ್ಲಿ ಮಹಿಮೆಯ ರಾಜ್ಯದೊಳಗೆ ಸೇರಿಸಿಕೊಡಬೇಕೆಂದು ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನು ಕೇಳು. ಆಮೇನ್. ಈಗ ನಾವು ದೇವರ ಸಂದೇಶವನ್ನು ಕೇಳಿಸಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸಂಗೀತದಲ್ಲಿ 115ನೇ ಸಂಗೀತ 115 ಮೊದಲ 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ.
ಪರಿಶುದ್ಧವಾಗಿರುವಂಥ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು, ತಂದೆಯಾದ ದೇವರು ನಮಗೋಸ್ಕರವಾಗಿ ಕೊಟ್ಟಿರುವಂಥ ಸತ್ಯದ ಆತ್ಮನ ಪ್ರಸನ್ನತೆಯನ್ನು ಬಯಸಿ, ಆತ್ಮನ ಆಶೀರ್ವಾದದೊಂದಿಗೆ ನಾವು ತುಂಬಿಸಲ್ಪಟ್ಟವರಾಗಿ ಲೋಕದಲ್ಲಿ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂಥ ಕೃಪೆಯನ್ನು ಬೇಡಿ ಆತ್ಮನ ಆಶೀರ್ವಾದ ಹೊಂದಿಕೊಳ್ಳೋಣ. ಮಹಿಮೆಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪೂಜ್ಯ ಸನ್ನಿಧಾನಕ್ಕೆ ಸಮಯಾಗಿ ನಮ್ಮನ್ನು ನಾವು ತಗ್ಗಿಸಿಕೊಡುತ್ತೇವೆ. ಮಾತು ಕೊಟ್ಟ ದೇವರು ನೀನು ನಂಬಿಗಸ್ತನಾಗಿದ್ದಿ. ಕೊಟ್ಟ ಮಾತನ್ನು ನಿತ್ಯವೂ ನೆರವೇರಿಸುವಂಥ ಕರ್ತನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇಂದು ವಿಶೇಷತಃ ಈ ಪಂಚಾಶತ್ಮದ ಹಬ್ಬದ ಈ ದಿನದ ಈ ಆರಾಧನೆಯಲ್ಲಿ ನಮಗೋಸ್ಕರವಾಗಿ ಕೊಡಲ್ಪಟ್ಟಂಥ ದೇವರ ಆತ್ಮನೇ, ನೀನು ಇನ್ನೊಂದು ಸಾರೆ ನಮ್ಮೊಳಗೆ ಪ್ರವೇಶ ಮಾಡು. ನಮ್ಮನ್ನು ನೀನು ತುಂಬಿಸು. ನಿನ್ನ ಶಕ್ತಿಯ ಹೊದಿಕೆಯನ್ನು ನಮಗೆ ದಯಪಾಲಿಸು. ನಮ್ಮನ್ನು ನವೀಕರಣಗೊಳಿಸು. ನಮ್ಮನ್ನು ಪುನರುಜ್ಜೀವನಗೊಳಿಸು. ಲೋಕದೊಳಗೆ ಹೊರಟು ಹೋಗಿ ನಿನ್ನ ಸಾಕ್ಷಿ ಮಕ್ಕಳಾಗಿ ನಿಲ್ಲುವಂಥ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸು. ಇನ್ನು ನಮ್ಮೊಡೆಯ, ನಿನ್ನ ಮಾತುಗಳನ್ನು ಕೇಳುವುದಕ್ಕಾಗಿ ಸಿದ್ಧರಾಗಿ ಮನೆಗಳಲ್ಲಿ ಕುಳಿತು ನಿನ್ನ ಮಾತುಗಳನ್ನು ಆಲಿಸುವುದಕ್ಕಾಗಿ ನಿನ್ನ ಮಕ್ಕಳ ಸಿದ್ಧರಾಗಿರುವಾಗ ಆತ್ಮನೇ ನೀನು ಅವರ ಮನಸ್ಸುಗಳನ್ನು ಹತೋಟಲ್ಲಿ ಇಟ್ಟುಕೊಂಡು ನಡೆಸು. ಕ್ಷಣ ಹೊತ್ತು ಲೋಕದೆಲ್ಲ ವಿಚಾರಗಳನ್ನು ಬದಿಗಿಟ್ಟು ನಿನ್ನಿಂದ ಬರುವಂಥ ಪರಲೋಕದ ಪರಮಾಶೀರ್ವಾದದ ಮಾತುಗಳನ್ನು ಕೇಳಿ ಧನ್ಯರಾಗುವ ಕೃಪೆಯಲ್ಲಿ ನಡೆಸೆಂಬುದಾಗಿ ನಿನ್ನನ್ನು ಬೇಡುತ್ತಾ, ಈ ವಾಕ್ಯ ಧ್ಯಾನಗಳಿಗಾಗಿ ಮಾತುಗಳನ್ನು ಕೇಳುವುದಕ್ಕಾಗಿ ಸೈತಾನನು ತರುವಂಥ ಎಲ್ಲ ಅಂಧಕಾರದ ಶಕ್ತಿಯನ್ನು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರೇಕ ದೇವರೇ, ನಿನ್ನ ನಾಮದಲ್ಲಿ ಎಲ್ಲವನ್ನು ಬಂಧಿಸ್ತೇವೆ. ಈ ವಾಕ್ಯ ಧ್ಯಾನಗಳ ಮೂಲಕ ನೀನು ಮಹಿಮೆ ಹೊಂದಿಕೊಂಡು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ತ್ರೇಕ ನಾಮದಲ್ಲಿ ಭಕ್ತಿಯನ್ನು ಬೇಡಿಕೊಂಡು ಹೊಂದಿದ್ದೇವೆ ನಮ್ಮ ದೇವರೇ, ಆಮೆನ್. ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ವಿಶೇಷವಾಗಿ ನಾವು ಪಂಚಾಶತ್ಮದ ಭಾನುವಾರವೆಂಬುದಾಗಿ ಆಚರಣೆ ಮಾಡ್ತೇವೆ. ಪ್ರಪಂಚದ ಎಲ್ಲ ಕ್ರೈಸ್ತ ಸಭೆಗಳು ಇವತ್ತಿನ ಈ ಭಾನುವಾರವನ್ನು ಪಂಚಾಶತ್ಮದ ಭಾನುವಾರವೆಂಬುದಾಗಿ ಆಚರಣೆ ಮಾಡಿಕೊಳ್ಳುವಂಥ ವಿಶೇಷತ ದಿನ ಇದಾಗಿದೆ. ಅವರವರ ಸಭೆಗಳಲ್ಲಿ ಸಭೆಯ ಸಂಪ್ರದಾಯದ ಪ್ರಕಾರವಾಗಿ ಈ ವಿಶೇಷತ ಆರಾಧನೆ ನಡೆಸಲ್ಪಟ್ಟು ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗುವಂಥ ರೀತಿಯಲ್ಲಿ ಇವತ್ತು ದೇವರು ನಡೆಸುತ್ತಾ ಇದ್ದಾನೆ. ಈ ವಿಶೇಷತಾ ದಿನದಲ್ಲಿ, ಈ ಪಂಚಾಶತ್ಮದ ಹಬ್ಬದ ಈ ಭಾನುವಾರದಂದು ತಂದೆಯಾದ ದೇವರು ಆತ್ಮನ ಮೂಲಕ ನಮಗೋಸ್ಕರ ಮಾಡಿದಂಥ ವಾಗ್ದಾನಗಳನ್ನು ನಾನು ನನ್ನ ಕುಟುಂಬ ಮಕ್ಕಳು ಹೊಂದಿಕೊಳ್ಳುವಂತೆ ದೇವರು ಸಹಾಯ ಮಾಡಿ ನಡೆಸಲಿ. ಕೊಟ್ಟಂಥ ಈ ಸಂದರ್ಭಕ್ಕಾಗಿ ಮೊದಲಾಗಿ ನಾನು ತಂದೆಯಾದ ದೇವರಿಗೆ ಹೃದಯ ತೆರೆದು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ದೈವ ಭಕ್ತರಾಗಿರುವಂಥ ನಿಮ್ಮೆಲ್ಲರಿಗೆ ಪಂಚಾಶತ್ಮದ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಅಂದು ಸಭೆಗೆ ಕೊಡಲ್ಪಟ್ಟಂಥ ದೇವರ ಆತ್ಮನ ಬಲ, ಶಕ್ತಿ, ಸಾಮರ್ಥ್ಯ ಇವತ್ತು ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ದಯಪಾಲಿಸಲಿ ಎಂಬುದಾಗಿ ನಿಮಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಪ್ರೀತಿಯುಳ್ಳ ಸಭೆಯವರೇ, ಕ್ರಿಸ್ಮಸ್ ಆಚರಣೆಯು ದೇವರ ಪ್ರೀತಿಯನ್ನು ಕ್ರಿಸ್ತನಲ್ಲಿ ಪ್ರಕಟ ಮಾಡುವುದಾಗಿದ್ದರೆ, ಪುನರುತ್ಥಾನವು ಕ್ರಿಸ್ತನ ಮೂಲಕವಾಗಿ ದೇವರ ಜೀವವನ್ನು ಪ್ರಕಟ ಮಾಡ್ತದೆ. ಈ ಪಂಚಾಶತ್ಮವು ದೇವರ ಆತ್ಮನ ಮೂಲಕವಾಗಿ ದೇವರ ಶಕ್ತಿಯನ್ನು ಪ್ರಕಟ ಮಾಡುವಂಥ ವಿಶೇಷ ದಿನವಾಗಿದೆ. ಈ ನಮ್ಮ ಎಲ್ಲ ಆಚರಣೆಗಳನ್ನು ನಾವು ನೋಡುವಾಗ ಗಾಡ್ ಮ್ಯಾನಿಫೆಸ್ಟೆಡ್ ಇನ್ ದೆಮ್, ದೇವರು ಈ ಎಲ್ಲ ಆಚರಣೆಗಳಲ್ಲಿ ತನ್ನನ್ನು ತಾನೇ ಪ್ರಕಟ ಮಾಡಿಕೊಂಡಿದ್ದಾನೆ. There we see the manifestation of God, the triune God
ತ್ರೈಕ ದೇವರ ಒಂದು ವಿಶೇಷತೆಯನ್ನು, ಸಹಭಾಗಿತ್ವವನ್ನು ನಾವು ಈ ಆಚರಣೆಗಳಲ್ಲಿ ಕಾಣುವಂಥವರಾಗಿದೆ. ಇವತ್ತಿಗೆ ನೇಮಕವಾಗಿರುವಂಥ ಈ ವಾಕ್ಯ ಆಧಾರವಾಗಿ ಇವತ್ತಿಗೆ ಕೊಡಲ್ಪಟ್ಟಂಥ ವಾಕ್ಯ ಪ್ರಸ್ತಾಪ, ಕಮ್ ಹೋಲಿ ಸ್ಪಿರಿಟ್ ರಿನಿವಸ್, ಪರಿಶುದ್ಧಾತ್ಮನೇ ಬಾ ನಮ್ಮನ್ನು ನವೀಕರಿಸು ಎಂಬುದಾಗಿ. ದ ಟೈಟಲ್ ಆಫ್ ಸರ್ಮನ್ ಈಸ್ ಇನ್ ದ ಫಾರ್ಮ್ ಆಫ್ ಪ್ರೇಯರ್. ಪ್ರಾರ್ಥನೆಯ ರೂಪದಲ್ಲಿದೆ. ಪರಿಶುದ್ಧಾತ್ಮನೇ ಬಾ ನಮ್ಮನ್ನು ನವೀಕರಿಸು. ಸಂಕೀರ್ತನೆಯಲ್ಲಿ ಹಾಡ್ತೇವೆ ನಾವು, ಬಾರೈ ಬಾರೈ ಪರಿಶುದ್ಧಾತ್ಮನೆ ಎಂಬುದಾಗಿ. ನರಪಾಪಿ ಎದೆಯೋಳ್ ತಾರೆ ತಾರೆ ಜೀವ ವರವನ್ನ ಎಂಬುದಾಗಿ. ಈ ಒಂದು ಪ್ರಸ್ತಾಪದ ಅಡಿಧಾವರಿಯಲ್ಲಿ ಇವತ್ತು ನಾವು ವಿಶೇಷದ ಈ ಪಂಚಾಶತ್ಮದ ಈ ಹಬ್ಬದ ದಿನದ ಆಚರಣೆಯನ್ನು ಮಾಡೋಣ. ಯಹೂದ್ಯರು ಆಚರಣೆ ಮಾಡುವಂಥ ಹಬ್ಬಗಳಲ್ಲಿ ಈ ಪಂಚಾಶತ್ಮದ ಹಬ್ಬ ಬಹಳ ವಿಶೇಷವಾದ ಹಬ್ಬವಾಗಿ ಪರಿಗಣಿಸಲ್ಪಟ್ಟಿದೆ. ಯಹೂದ್ಯರ 7 ಹಬ್ಬಗಳು ನಮಗೆ ಗೊತ್ತು. 7 ಫೆಸ್ಟಿವಲ್ ಆಫ್ ಜ್ಯೂಸ್. ಇವುಗಳಲ್ಲಿ ಪಂಚಾಶತ್ಮದ ಹಬ್ಬ, ಪಂಚಾಶತ್ಮ ಅಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ಪೆಂಟ ಅಂತ ಹೇಳುವುದಾಗಿದ್ದರೆ 50 ಎಂಬುದಾಗಿದ್ದರೆ ಅರ್ಥ. ಪುನರುತ್ಥಾನದ ನಂತರದ 50ನೆಯ ದಿನದಲ್ಲಿ, ಪಸ್ಕ ಹಬ್ಬದ ನಂತರದಲ್ಲಿ ವಿಶೇಷತ ಒಂದು ಹಬ್ಬದ ಆಚರಣೆ ಇದು. ಇವತ್ತು ನೋಡ್ರಿ, ಸಭೆ ಒಂದನ್ನು ಮರೆತು ಹೋಗ್ತಾ ಇದೆ. ಅದೇನೆಂದರೆ, ಪಂಚಾಶತ್ಮದ ಆಚರಣೆಯ ಹಬ್ಬವನ್ನು ಸಭೆ ಮರೆಮಾಚ್ತಾ ಇದೆ. ವೈಭವೀಕರಣವಾಗಿ ಕ್ರಿಸ್ತನ ಜನನವನ್ನು ಆಚರಣೆ ಮಾಡ್ತೇವೆ, ವೈಭವೀಕರಣವಾಗಿ ಪುನರುತ್ಥಾನವನ್ನು ಆಚರಣೆ ಮಾಡ್ತೇವೆ. ಆದರೆ ವೇರ್ ಹ್ಯಾಸ್ ದ ಚರ್ಚ್ ಫಾರ್ಗೊಟನ್ ದ ಸೆಲೆಬ್ರೇಷನ್ ಆಫ್ ದ ಡೇ ಆಫ್ ಪೆಂಟಿಕಾಸ್ಟ್? ಪಂಚಾಶತ್ಮ ಹಬ್ಬದ ಆಚರಣೆಯನ್ನು ಇವತ್ತು ಸಭೆ ಮರೆತು ಹೋಗುವಂಥ ರೀತಿಯಲ್ಲಿ ಇವತ್ತು ನಮಗೆ ಭಾಸವಾಗ್ತಾ ಇದೆ. ಇದು ಬಹಳ ವಿಶೇಷವಾದ ಹಬ್ಬ. ದ ಫೆಸ್ಟಿವಲ್ ಆಫ್ ಪೆಂಟಿಕಾಸ್ಟ್ ಲೆಫ್ಟ್ ದ ಮಾರ್ಕ್ ಬಿಹೈಂಡ್. ಪಂಚಾಶತ್ಮದ ಹಬ್ಬ ತನ್ನದೇ ಆಗಿರುವಂಥ ವಿಶೇಷದ ಗುರುತನ್ನು ಬಿಟ್ಟು ಹೋಗಿದೆ. ದ ಡೇ ಪೆಂಟಿಕಾಸ್ಟ್ ಲೆಫ್ಟ್ ದ ಮಾರ್ಕ್ ಬಿಹೈಂಡ್. ಈ ಹಬ್ಬ ಅಷ್ಟು ವಿಶೇಷ ಯಾಕೆ ಆಯಿತು? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಫೆಸ್ಟಿವಲ್ ಆಫ್ ದ ಪೆಂಟಿಕಾಸ್ಟ್? ಪಂಚಾಶತ್ಮ ಹಬ್ಬದ ಈ ವೈಭವೀಕರಣಕ್ಕೆ ಕಾರಣಗಳೇನೆಂಬುದಾಗಿ ಈ ಬೆಳಗಿನ ಜಾವದಲ್ಲಿ ವಾಕ್ಯದ ಅಡಿಧಾವರಿಯಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಈ ಪಂಚಾಶತ್ಮದ ಹಬ್ಬದ ನಂತರದಲ್ಲಿ ಈ ಹಬ್ಬಕ್ಕೆ ಇಷ್ಟು ವಿಶೇಷತೆ ಯಾಕೆ ಬಂತು? ಸೋ ಮಚ್ ಇಂಪಾರ್ಟೆನ್ಸ್ the church gives now. The reason, the manifestation of God's, the triune God, ತ್ರೇಕ ದೇವರು ಆತನು ಆತ್ಮ ಸ್ವರೂಪನಾಗಿ ಮನಕುಲದಲ್ಲಿ ಪ್ರವೇಶ ಮಾಡಿದ್ದಾನೆ. ಇಂಟರ್ವೆನ್ಷನ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಟು ದ ಹ್ಯೂಮನ್ ಹಿಸ್ಟ್ರಿ. ತ್ರೈಕತ್ವದ 3ನೆಯ ವ್ಯಕ್ತಿ ಆಗಿರುವಂಥ ಪರಿಶುದ್ಧಾತ್ಮ ದೇವರು ಆತನು ಮನಕುಲವನ್ನು ಪ್ರವೇಶ ಮಾಡಿದ್ದಾನೆ ಈ ಪಂಚಾಶತ್ಮದ ಹಬ್ಬದ ದಿನದಲ್ಲಿ. ದಟ್ಸ್ ವಾಟ್ ಈಸ್ ಸೋ ಇಂಪಾರ್ಟೆನ್ಸ್ ಆಫ್ ದ ಡೇ ಆಫ್ ಪೆಂಟಿಕಾಸ್ಟ್. ಆ ಪಂಚಾಶತ್ಮದ ದಿನದಲ್ಲಿ ದೇವರು ಆತನು ಆತ್ಮಸ್ವರೂಪನಾಗಿ ಬಂದ. ಇನ್ ದ ಎಕಾನಮಿ ಆಫ್ ದ ಮ್ಯಾನ್ ಸಾಲ್ವೇಷನ್, ಮಾನವನ ರಕ್ಷಣೆ ಯೋಜನೆ ನಡೆದಾವರಿಯಲ್ಲಿ ದೇವರು ಕಾಲವನ್ನು ಆತನು ವಿಂಗಡಣೆ ಮಾಡಿದ್ದಾನೆ. ತಂದೆಯ ಕಾಲ, ಮಗನ ಕಾಲ, ಪರಿಶುದ್ಧಾತ್ಮನ ಕಾಲ. ಡಿಸ್ಪೆನ್ಸೇಷನ್ ಆಫ್ ದ ಟ್ರೈನ್ ಗಾಡ್ ಅಂತ ಹೇಳ್ತಾರೆ. ತ್ರೈಕ ದೇವರ ಕಾಲಾವಧಿಗಳಿವು. ಮೊದಲನೇ ಕಾಲಾವಧಿ that already has gone, the dispensation of the Father, the creator of the whole universe. ಸೃಷ್ಟಿಕರ್ತನಾಗಿರುವಂಥ ತಂದೆಯಾದ ದೇವರ ಕಾಲ ಮುಗಿದ ನಂತರದಲ್ಲಿ ದ ಡಿಸ್ಪೆನ್ಸೇಷನ್ ಆಫ್ ದ ಸನ್, ಮಗನ ಕಾಲ ಬಂತು. ದ ಟೈಮ್ ಆಫ್ ಸನ್.
ದ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ ಇನ್ ದ ಫ್ಲೆಶ್. ದೇವರು ನರಾವತಾರ ಎತ್ತಿ ಕ್ರಿಸ್ತನ ಹೆಸರಿನಲ್ಲಿ ಲೋಕಕ್ಕೆ ಬಂದಿದ್ದು. ದ ಸೆಕೆಂಡ್ ಡಿಸ್ಪೆನ್ಸೇಷನ್ ಆಫ್ ದ ಹೋಲಿ ಟ್ರಿನಿಟಿ. ಗಲಾತ್ಯ 4:4 ನೋಡುವಾಗ ಭಕ್ತನಾದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಇನ್ ದ ಫುಲ್ನೆಸ್ ಆಫ್ ದ ಟೈಮ್ ಗಾಡ್ ಹ್ಯಾಸ್ ಸೆಂಟ್ ಹಿಸ್ ಓನ್ಲಿ ಸನ್. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿಕೊಟ್ಟನು. ದಟ್ಸ್ ದ ಸೆಕೆಂಡ್ ಡಿಸ್ಪೆನ್ಸೇಷನ್ ಆಫ್ ದ ಹೋಲಿ ಟ್ರಿನಿಟಿ. ಈ ಮಗನು ಲೋಕಕ್ಕೆ ನರಾವತಾರ ಎತ್ತಿ ಬರುವುದರ ಮೂಲಕ ಮನುಕುಲವನ್ನು ಧರ್ಮಶಾಸ್ತ್ರದಿಂದ ವಿಮೋಚನೆ ಮಾಡಿದ್ದಾನೆ, ಪಾಪದಿಂದ ವಿಮೋಚನೆ ಮಾಡಿದ್ದಾನೆ, ಮನುಕುಲಕ್ಕೆ ಪುತ್ರರ ಪದವಿಯನ್ನು ಕೊಟ್ಟಿದ್ದಾನೆ. ದ ಗ್ರೇಟ್ ಡಿಸ್ಪೆನ್ಸೇಷನ್ ಇನ್ ಕ್ರೈಸ್ಟ್. ಕ್ರಿಸ್ತನ ಮೂಲಕ ದೇವರು ಕೊಟ್ಟಂಥ ಎರಡನೆಯ ಕಾಲಾವಧಿ ಬಹಳ ವಿಶೇಷವಾಗಿ ಕೂಡ ಆಗಿತ್ತು. ಇನ್ ದ ಫುಲ್ನೆಸ್ ಆಫ್ ಟೈಮ್, ದೇವರು ತನ್ನ ಪರಿಪೂರ್ಣ ಸಮಯ ಬಂದಾಗ ರಕ್ಷಕನಾಗಿರುವಂಥ ಕ್ರಿಸ್ತನ ಹೆಸರಿನಲ್ಲಿ ಲೋಕಕ್ಕೆ ನರಾವತಾರ ಎತ್ತಿ ಬಂದ. ದ ಲಾಸ್ಟ್ ಡಿಸ್ಪೆನ್ಸೇಷನ್ ಆಫ್ ದ ಹೋಲಿ ಟ್ರಿನಿಟಿ. ತ್ರೈಕತ್ವದ ಕೊನೆಯ ಒಂದು ಕಾಲ ಇದು. ವಿ ಆರ್ ಲಿವಿಂಗ್ ಇನ್ ದ ಎರಾ ಆಫ್ ದ ಹೋಲಿ ಸ್ಪಿರಿಟ್. ದ ಗ್ರೇಟ್ ಡೇ ಆಫ್ ದ ಪೆಂಟಿಕಾಸ್ಟ್. ಇವತ್ತು ವಿ ಆರ್ ಪ್ರಿವಿಲೈಸ್ಡ್. ಸೌಭಾಗ್ಯ ನಮ್ಮದು. ದೇವರ ಕೃಪೆ ದಾನವಾಗಿರುವಂಥ ಪರಿಶುದ್ಧಾತ್ಮನ ಕಾಲದಲ್ಲಿ ಇವತ್ತು ನಾವು ಜೀವ ಮಾಡ್ತಾ ಇದ್ದೇವೆ. ಇಟ್ಸ್ ದ ಎರಾ ಆಫ್ ದ ಹೋಲಿ ಸ್ಪಿರಿಟ್. ನಾನು ಕಳೆದ ಸಾರ ಹೇಳಿದ್ದೇನೆ, ಈ ಪರಿಶುದ್ಧಾತ್ಮನ ಕಾಲ ಎಲ್ಲಿಯ ತನಕ ಇದು ಇರ್ತದೆ ಅಂತ ಹೇಳಿದ್ರೆ, ಟಿಲ್ ಕ್ರೈಸ್ಟ್ ಕಮ್ಸ್ ಅಗೈನ್. ಯೇಸು ಸ್ವಾಮಿ ಎರಡನೇ ಸಾರೆ ಆತನ ಲೋಕಕ್ಕೆ ಬರುವ ತನಕ ಈ ಪರಿಶುದ್ಧಾತ್ಮನ ಯುಗ ಇರ್ತದೆ. ದ ಲಾಸ್ಟ್ ಡಿಸ್ಪೆನ್ಸೇಷನ್ ಆಫ್ ದ ಟ್ರೈನ್ ಗಾಡ್. ಇವತ್ತು ಸಭೆ ಪರಿಶುದ್ಧಾತ್ಮನ ಕಾಲದಲ್ಲಿ ಪ್ರಯಾಣ ಮಾಡ್ತಾ ಇದೆ. ಪರಿಶುದ್ಧಾತ್ಮನ ಯುಗ ಇದು. ಲೆಟ್ ಅಸ್ ನಾಟ್ ಫರ್ಗೆಟ್. ಈ ಪರಿಶುದ್ಧಾತ್ಮನ ಯುಗದಲ್ಲಿ ಇವತ್ತು ದೇವರ ಆತ್ಮನ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಆ ಪಂಚಾಶತ್ಮ ಹಬ್ಬ ಅದು ಬಹಳ ವಿಶೇಷವಾದ ಹಬ್ಬ. ಕಾರಣ ದ ಇಂಟರ್ವೆನ್ಷನ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಯುಗ. ದ ಡೇ ಪೆಂಟಿಕಾಸ್ಟ್ ಲೆಫ್ಟ್ ದ ಮಾರ್ಕ್ ಬಿಹೈಂಡ್. ಏನಂತ ಹೇಳಿದರೆ, ನವಯುಗದ ಕುರುಹನ್ನು ಈ ಹಬ್ಬ ಬಿಟ್ಟು ಹೋಗಿದೆ. ಇದನ್ನು ಸಭೆ ಮರೆಯಲಿಕ್ಕಿಲ್ಲ. ಬೇರೆ ಹಬ್ಬಗಳನ್ನು ಮರೆತರೂ ಕೂಡ ಇವತ್ತು ಪಂಚಾಶತ್ಮದ ಹಬ್ಬವನ್ನು ಸಭೆ ಮರೆಯಲಿಕ್ಕಿಲ್ಲ. ಲೆಫ್ಟ್ ದ ಮಾರ್ಕ್ ಬಿಹೈಂಡ್. ಅದಕ್ಕಾಗಿ ಪಂಚಾಶತ್ಮದ ಹಬ್ಬ ಬಹಳ ವಿಶೇಷವಾಗಿರುವಂಥ ಹಬ್ಬ ಇದಾಗಿದೆ. ಈ ಪಂಚಾಶತ್ಮ ಹಬ್ಬ ಅಥವಾ ಪಂಚಾಶತ್ಮ ದಿನ ಇದು ಯಾಕೆ ವಿಶೇಷವಾಗಿದೆ, ಯಾಕೆ ಅಷ್ಟು ಅದಕ್ಕೆ ನಾವು ವಿಶೇಷತೆ ಕೊಡ್ತೇವೆ ಅಂತ ಹೇಳಿದರೆ, ಒಂದು 4 ಕಾರಣಗಳನ್ನು ನಾನು ಹೇಳ್ತೇನೆ ಕ್ಲುಪ್ತವಾಗಿ. ಇವತ್ತು ಪಂಚಾಶತ್ಮ ಹಬ್ಬ ಅಥವಾ ಪಂಚಾಶತ್ಮದ ದಿನ ಬಹಳ ವಿಶೇಷವಾದ ದಿನ ಅಥವಾ ವಿಶೇಷವಾದ ಹಬ್ಬ ಅನಿಸಿಕೊಳ್ಳುವುದಕ್ಕೆ ಕಾರಣಗಳೇನಂತ ಹೇಳಿದರೆ, ಮೊದಲನೇದಾಗಿ ದೇವರ ವಾಕ್ಯವನ್ನು ಓದಿದ್ದೇವೆ. ದಿಸ್ ಈಸ್ ದ ಡೇ. ಈ ದಿನ ಏನಂದರೆ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದಂಥ ದಿನ. ಆನ್ ದ ಡೇ ಪೆಂಟಿಕೋಸ್ಟ್ ದೇವರು ತಾನು ವಾಗ್ದಾನ ಮಾಡಿದ ಹಾಗೆ, ತಾನು ಹೇಳಿದ ಹಾಗೆ, ತಾನು ಕೊಟ್ಟ ವಚನವನ್ನು ಪರಿಪಾಲನೆ ಮಾಡಿದಂಥ ದಿನ ದ ಡೇ ಆಫ್ ಪೆಂಟಿಕೋಸ್ಟ್, ದ ಫೆಸ್ಟಿವಲ್ ಆಫ್ ಪೆಂಟಿಕೋಸ್ಟ್. ಅರಣ್ಯಕಾಂಡ 23ನೇ ಅಧ್ಯಾಯ 19ನೇ ವಚನ ನಮಗೆ ಗೊತ್ತಿದೆ. ದೇವರು ಮನುಷ್ಯನ ಹಾಗೆ 2 ಮಾತಿನವನಲ್ಲ, ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ, ಮಾತು ಕೊಟ್ಟ ಮೇಲೆ ನೆರವೇರಿಸುವುದಿಲ್ವೋ. ಇಟ್ಸ್ ಎ ವಂಡರ್ಫುಲ್ ಗಾಡ್ ಆಸ್ ದ ಪೀಪಲ್ ಆಫ್ ಗಾಡ್ ವಿ ಸರ್ವ್. ನಮ್ಮ ದೇವರು
ಮಾತು ತಪ್ಪದೇ ಇರುವಂಥ ದೇವರು. ಹಿ ಕೀಪ್ಸ್ ಹಿಸ್ ವರ್ಡ್ ಆಲ್ವೇಸ್. ಯಾವತ್ತೂ ತನ್ನ ಮಾತನ್ನು ನೆನಪಿನಲ್ಲಿಟ್ಟುಕೊಡ್ತಾನೆ. ಮನುಷ್ಯರ ಹಾಗೆ ಅಲ್ಲ. ಮನುಷ್ಯರ ನಾಲಿಗೆ ಬಿದ್ದು ಹೋಗ್ತದೆ. ವಿ ಫೇಲ್ ಟು ಕೀಪ್ ದ ವರ್ಡ್ಸ್. ಮನುಷ್ಯ ಬೆಳಗ್ಗೆ ಒಂದು ಮಾತು ಕೊಟ್ಟಿರ್ತಾನೆ, ಸಾಯಂಕಾಲ ಬಂದಾಗ ಮಾತು ತಪ್ಪಿ ಹೋಗ್ತಾನೆ. ಖುಷಿಯಿಂದ ರಾತ್ರಿಯಲ್ಲಿ ಮಲಗುವ ಪೂರ್ವದಲ್ಲಿ ಗಂಡ ಹೆಣ್ಣಿಂದರು ಮಕ್ಕಳೊಂದಿಗೆ ಚಂದ ಮಾತಾಡಿರ್ತಾರೆ. ಬೆಳಗ್ಗೆ ಎದ್ದು ಹೇಳುವಾಗ ಆ ಮಾತು ನಾವು ಮರೆತು ಹೋಗ್ತೇವೆ. ವಿ ಕೀಪ್ ಅ ಸೈಡ್. ಬಟ್ ಗಾಡ್ ಈಸ್ ನಾಟ್ ಲೈಕ್ ದಟ್. ಗಾಡ್ ನೆವರ್ ಟೆಲ್ಸ್ ಲೈಸ್. ದೇವರು ಯಾವತ್ತೂ ಸುಳ್ಳು ಹೇಳುವಂಥವನಲ್ಲ. He is a God, keeps his word. What a wonderful God I serve and you serve. ದೇವ ಜನರೇ, ಇವತ್ತು ನನ್ನ ನಿನ್ನ ದೇವರು ಮಾತು ತಪ್ಪದೇ ಇರುವಂಥ ದೇವರು. ಆ ಮಾತು ಯಾವುದು ಗೊತ್ತಾ? ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅಬ್ರಹಾಮ್, ಇಸಾಕ್, ಯಾಕೋಬರನ್ನ ಆಶೀರ್ವಾದ ಮಾಡಿದ ದೇವರು ಇವತ್ತು ನಿನ್ನನ್ನು ನನ್ನನ್ನು ಆಶೀರ್ವಾದ ಮಾಡುವುದಿಲ್ವೋ? 46ನೇ ಕೀರ್ತನೆಯಲ್ಲಿ 9ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ಯಾಕೋಬ ವಂಶದ ದೇವರು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದ ದೇವರು, ನಮ್ಮ ಪೂರ್ವಜರನ್ನು ಆಶೀರ್ವಾದ ಮಾಡಿದ ದೇವರು, ಹಿ ಈಸ್ ವಿತ್ ಅಸ್ ಸ್ಟಿಲ್ ಟುಡೇ. ಮತ್ತಾಯ 28ನೇ ಅಧ್ಯಾಯ 20ನೇ ವಚನ ನೋಡುವಾಗ, ನೋಡಿರಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಅಂತ ಹೇಳಿದ ದೇವರು ಈಸ್ ನಾಟ್ ವಿತ್ ಅಸ್ ಟುಡೇ. ಇವತ್ತು ನಮ್ಮ ಸಂಗಡ, ನನ್ನ ಕುಟುಂಬದ ಸಂಗಡ, ನನ್ನ ಸಭೆಯ ಸಂಗಡ, ನಮ್ಮ ಸಮಾಜದ ಸಂಗಡ, ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಇಲ್ವಾ? ಒಂದು ವೇಳೆ ದೇವರು ಇಲ್ಲದೆ ಹೋಗಿದ್ದರೆ, ದಾವೀದ ಹೇಳ್ತಾನೆ 124ನೇ ಕೀರ್ತನೆಯಲ್ಲಿ, ಎಕ್ಸ್ಪೀರಿಯನ್ಸ್ ಆಫ್ ದ ಕಿಂಗ್ ಡೇವಿಡ್, ಯೆಹೋವನು ನಮಗೆಲ್ಲಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು? ಇಸ್ರಾಯೇಲ್ರು ಹೇಳಿ, ಇಫ್ ಗಾಡ್, ದೇವರು ನಮ್ಮ ಸಂಗಡ ಇಲ್ಲಿದ್ದರೆ ನಮ್ಮ ಗತಿ ಏನಾಗ್ತಿತ್ತು? ಇಸ್ರಾಯೇಲ್ರು ಹೇಳಿ. ದ 40 ಲಾಂಗ್ ಇಯರ್ಸ್ ಗಾಡ್ ವಾಸ್ ವಿತ್ ಹಿಸ್ ಪೀಪಲ್. 40 ವರ್ಷ ಉದ್ದದ ಈ ಪ್ರಯಾಣದಲ್ಲಿ ದೇವರು ಇಸ್ರಾಯೇಲರ ಸಂಗಡ ಇಲ್ದಿದ್ರೆ ಅವರ ಪ್ರಯಾಣ ಹೇಗಿರ್ತಿತ್ತು? ಹಾಲು ಜನ ಹರಿಯುವಂಥ ದೇಶ ಸೇರ್ತಿದ್ದ? ನೋ. ದಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಕಿಂಗ್ ಡೇವಿಡ್. ಲೆಟ್ ಪೀಪಲ್ ಸಿ. ದೇವರು ಇಸ್ರಾಯೇಲರ ಸಂಗಡ ಇಲ್ಲಿದ್ರೆ ಏನಾಗ್ತಿತ್ತು? ಮುಂದೆ ಹೋಗಿ ಹೇಳ್ತಾನೆ, ವೈರಿಗಳು ನಮ್ಮನ್ನು ಮುತ್ತಿಕೊಡ್ತಿದ್ರು, ಪ್ರವಾಹವು ನಮ್ಮನ್ನು ಬಡ್ಕೊಂಡು ಹೋಗ್ತಿತ್ತು, ಬೆಂಕಿ ನಮ್ಮನ್ನು ಸುಟ್ಟು ಬಿಡ್ತಿತ್ತು. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಅಮೇನ್. ಯು ಸೇ ಇಟ್, ಅಮೇನ್. ದೇವರಿಗೆ ಸ್ತೋತ್ರವಾಗಲಿ, ದೇವರು ನಮ್ಮನ್ನು ವೈರಿಗಳ ಕೊಳ್ಳಿಗೆ ನಮ್ಮನ್ನು ಬಿಟ್ಟಿಲ್ಲ. ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ದೇವರು ನಮ್ಮ ಸಂಗಡ ಇದ್ದಾನೆ. ಇಸ್ರಾಯೇಲ್ ಹೇಳ್ತಾನೆ, ಪೌಲ್ ಹೇಳ್ತಾನೆ ರೋಮಾಪುರದಿಗೆ ಬರೆಯುವಾಗ, ಇಫ್ ಗಾಡ್ ಬಿ ಫಾರ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್. ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಅಗಲಿಸುವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಖಡ್ಗವೋ, ಗಂಡಾಂತರವೋ, ಅನ್ನವಿಲ್ಲದಿರುವುದೋ, ವಸ್ತುವಿಲ್ಲದಿರುವುದೋ, ಈ ಲೋಕದ ಸಂಗತಿಗಳು, ಮೇಲಿನ ಲೋಕದ ಸಂಗತಿಗಳು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲಿಕ್ಕೆ ಈ ಲೋಕದ ಯಾವ ಸಂಗತಿಗೂ ಸಾಧ್ಯವಿಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್. ಗಾಡ್ ಕೆಪ್ಟ್ ಅಸ್ ಅಂಡರ್ ಹಿಸ್ ಪ್ರೆಷಿಯಸ್ ಹ್ಯಾಂಡ್ಸ್. ಅದಕ್ಕೆ ಯೆಶಾಯನಲ್ಲಿ ಹೇಳ್ತಾನೆ, ಸುಂದರ ಮಾತು, ನಾನು ನಿಮ್ಮನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ದ ವಂಡರ್ಫುಲ್ ಗಾಡ್. ನನ್ನ ನಿನ್ನ ಕುಟುಂಬ, ಮಕ್ಕಳ, ಸಮಾಜದ ಭವಿಷ್ಯತ್ತನ್ನು ದೇವರು ತನ್ನ ಕೈಗಳಲ್ಲಿ ಬರೆದಿದ್ದಾನೆ. God knows what happens tomorrow. God knows what happens after 10 years. ಮನುಷ್ಯನ ಭವಿಷ್ಯ ಬರೆಯುವಂಥವ್ರು ನಾವಲ್ಲ, ಮನುಷ್ಯನ ಭವಿಷ್ಯವನ್ನು ದೇವರು ಬರೀತಾನೆ. We have been destined to be throned. ಡಾಕ್ಟರ್ ಬಿಲಿ ಗ್ರಾಮ್ ಅವರು ಸುಂದರ ಮಾತು ಹೇಳ್ತಾರೆ, ಏನಂದರೆ ನಾವು ಸಿಂಹಾಸನಕ್ಕೆ ಬಾಧ್ಯಸ್ಥರು. ಗಾಡ್ ಮೇಡ್ ಅಸ್. ಸಿಂಹಾಸನಕ್ಕೆ ಬಾಧ್ಯರನ್ನಾಗಿ ಮಾಡಿದ್ದೇನೆ ಥ್ರೂ ದ ಸ್ಪಿರಿಟ್ ಆಫ್ ಗಾಡ್. ಪರಿಶುದ್ಧಾತ್ಮನ ಮೂಲಕವಾಗಿ ಸಿಂಹಾಸನಕ್ಕೆ ಬಾಧ್ಯಸ್ಥರು. ಪರಿಶುದ್ಧಾತ್ಮನು ನಮ್ಮ ರಕ್ಷಣೆಗೆ ಸಂಚುಕಾರವಾಗಿದ್ದಾನೆ. ಹಿ ಈಸ್ ದ ಸೀಲ್ ಫಾರ್ ಅವರ್ ಸಾಲ್ವೇಷನ್. ದ ಗಾಡ್ ಸೆಂಟ್ ದ ಹೋಲಿ ಸ್ಪಿರಿಟ್ ಟು ಪುಟ್ ಆನ್ ಸೀಲ್. ಇಂಥ ದೇವರು ಇವತ್ತು ವಾಗ್ದಾನ ಮಾಡಿದಂಥ ದಿನವೇ ಆ ಪಂಚಾಶತ್ಮದ ದಿನ. ದಟ್ಸ್ ವಾಟ್ ಈಸ್ ಸೋ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳುವಾಗ, ಮೊದಲನೇದಾಗಿ ದೇವರು ತನ್ನ ಪ್ರವಾದಿಯಾದ ಯೆವೇಲನ ಮೂಲಕವಾಗಿ ಪ್ರವಾದಿಸಲ್ಪಟ್ಟಂಥ ಮಾತು, ಕ್ರಿಸ್ತ ಶಕ ಪೂರ್ವ 9ನೇ ಶತಮಾನದಲ್ಲಿ ಪ್ರವಾದಿಯಾದ ಯೆವೇಲನು ನುಡಿದಂಥ ಪ್ರವಾದನೆಯು ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಅದು
ಕಾರ್ಯರೂಪಕ್ಕೆ ಬಂದಿದೆ. ನೀವು ನಿಮ್ಮ ಸತ್ಯವೇದವನ್ನು ತೆಗೆದು ನೀವು ಕುಳಿತ ಸ್ಥಳದಲ್ಲಿ ನೋಡ್ರಿ, 2ನೇ ಅಧ್ಯಾಯದಲ್ಲಿ ದೇವರು ಪರಿಶುದ್ಧಾತ್ಮನ ವಾಗ್ದಾನದ ಬಗ್ಗೆ ಮಾತಾಡ್ತಾನೆ. ಕೊನೆಯ ದಿನಗಳಲ್ಲಿ ದೇವರು ತನ್ನ ಆತ್ಮನ ಮಳೆಯನ್ನು ಸುರಿಸ್ತಾನೆ. ಅನೇಕರಿಗೆ ಕನಸುಗಳು ಬೀಳ್ತವೆ, ಯೌವನಸ್ಥರಿಗೆ ದರ್ಶನಗಳಾಗ್ತವೆ. ಸೋ ಮೆನಿ ಥಿಂಗ್ಸ್ ಹ್ಯಾಪನ್ಸ್ ಇನ್ ದ ಡೇ ಆಫ್ ಪೆಂಟಿಕಾಸ್ಟ್. ದೇವರ ವಾಗ್ದಾನದ ಕುರಿತಾಗಿ ದೇವರು ತನ್ನ ಪ್ರವಾದಿಯಾದ ಏಬೇಲನ ಮೂಲಕ 9ನೇ ಕ್ರಿಸ್ತಶಕ ಪೂರ್ವ 9ನೇ ಶತಮಾನದಲ್ಲಿ ಮಾತಾಡಿದ ಮಾತು ಅದು ನೆರವೇರಿಸಲ್ಪಟ್ಟಿದೆ. ದಟ್ಸ್ ಆನ್ ದ ಡೇ ಆಫ್ ದ ಪೆಂಟಿಕಾಸ್ಟ್. ದಟ್ಸ್ ವಾಟ್ ದ ಡೇ ಆಫ್ ಪೆಂಟಿಕಾಸ್ಟ್ ಈಸ್ ಸೋ ಇಂಪಾರ್ಟೆಂಟ್. ಪಂಚಾಶತ್ಮ ದಿನ ಬಹಳ ವಿಶೇಷವಾದ ಕಾರಣ, ದೇವರ ವಾಗ್ದಾನದ ನೆರವೇರಿಕೆಯ ದಿನ. ವಾಟ್ ಎ ವಂಡರ್ಫುಲ್ ಗಾಡ್. ನಮ್ಮ ದೇವರು ವಾಗ್ದಾನ ಮಾಡುವಂಥ ದೇವರು, ಒಡಂಬಡಿಕೆಗಳನ್ನು ನೆರವೇರಿಸುವಂಥ ದೇವರು. 105ನೇ ಕೀರ್ತನೆ 7, 8, 9 ವಚನಗಳನ್ನು ನೀವು ನೋಡ್ರಿ. ಭೂಲೋಕದಲ್ಲಿ ದೇವರ ನ್ಯಾಯ ಇದೆ. ದೇವರು ತನ್ನ ವಾಗ್ದಾನಗಳನ್ನು 1000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುವಂಥ ದೇವರು. ತನ್ನ ವಾಗ್ದಾನಗಳನ್ನು 1000 ತಲೆಗಳವರೆಗೂ, ತನ್ನ ಒಡಂಬಡಿಕೆಯನ್ನು ನಿತ್ಯವೂ, ಎವ್ರಿ ಡೇ ಹಿ ರಿಮೆಂಬರ್ಸ್ ಆಲ್ ದ ಕವನೆಂಟ್ಸ್ ವಾಟ್ ಹಿ ಮೇಡ್ ವಿತ್ ಹಿಸ್ ಓನ್ ಚಿಲ್ಡ್ರನ್. ದೇವರು ತನ್ನ ಮಕ್ಕಳೊಟ್ಟಿಗೆ ಮಾಡಿಕೊಂಡಂಥ ವಾಗ್ದಾನ ಒಡಂಬಡಿಕೆಗಳನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಡ್ತಾನೆ. ವಂಡರ್ಫುಲ್. ಅದಕ್ಕೆ ಇನ್ನೊಂದು ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ, ದೇವರು ಸಣ್ಣವರನ್ನ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ನೆನಪು ಮಾಡಿಕೊಂಡಿದ್ದಾನೆ. ಇಸ್ ದ ವಂಡರ್ಫುಲ್ ಗಾಡ್. ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ದೇವರು ಎಲ್ಲರನ್ನ ನೆನಪು ಮಾಡಿಕೊಂಡಿದ್ದಾನೆ. ಒಂದು ವೇಳೆ ಇವತ್ತು ದೇವರು ನನ್ನನ್ನು, ನಿನ್ನನ್ನು, ನಿನ್ನ ಕುಟುಂಬ ಮಕ್ಕಳನ್ನು ನೆನಪು ಮಾಡಿಕೊಡ್ದಿದ್ರೆ ನಾವೆಲ್ಲಿರ್ತಿದ್ವಿ? ಇವತ್ತು ಸಮಾಧಿ ಸೇರ್ತಿದ್ವಿ. ಯೆರೆಮೀಯ ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಉಳಿದಿರುವುದಾಗಿದ್ದರೆ ಅದು ಕೇವಲ ದೇವರ ಕೃಪೆ, ಆತನ ಕರುಣೆ ಹೊರತು ಮತ್ತೇನೂ ಅಲ್ಲ. ಇಟ್ಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್ ಈಸ್ ಅವೈಲೇಬಲ್. ಇವತ್ತು ದೇವರ ಸನ್ನಿಧಾನದಲ್ಲಿ ನಾನು, ನನ್ನ ಕುಟುಂಬ ಮಕ್ಕಳು ಈ ಆನ್ಲೈನ್ ಮೂಲಕವಾಗಿ ಕೇಳುವಂಥ ಅವಕಾಶ ಕೊಟ್ಟಿದ್ದಾನೆ. ಜೀವಿತರ ಸಂಖ್ಯೆಯಲ್ಲಿ ಇದ್ದೇವೆ. ನನ್ನ ಕುಟುಂಬ ಸಂರಕ್ಷಿಸಲ್ಪಟ್ಟಿದೆ, ನನ್ನ ಕುಟುಂಬ ಆಶೀರ್ವಾದ ಹೊಂದಿದೆ, ಆರ್ಥಿಕವಾಗಿ ಬಲ ಹೊಂದಿದ್ದೇನೆ ಅಂತ ಹೇಳುವುದಾಗಿದ್ದರೆ ಇಟ್ ಈಸ್ ಓನ್ಲಿ ದ ಗ್ರೇಸ್ ಅಲೋನ್. ದೇವರ ಕೃಪೆ ಮಾತ್ರ. ನಿನ್ನದು ಏನಿಲ್ಲ, ನನ್ನದು ಏನಿಲ್ಲ ಪ್ರಿಯರೇ. ಡೋಂಟ್ ಬೋಸ್ಟ್ ಯುವರ್ ಸೆಲ್ಫ್. ಹೆಮ್ಮೆ ಪಟ್ಕೊಳ್ಳೋಕ್ಕೆ, ಬೆನ್ನು ತಟ್ಕೊಳ್ಳೋಕ್ಕೆ ನಮ್ಮದು ಏನೂ ಇಲ್ಲ ಇವತ್ತು. ಇಟ್ಸ್ ಓನ್ಲಿ ದ ಗ್ರೇಸ್. ಅದಕ್ಕೆ ದಾವೀದ ಹೇಳ್ತಾನೆ 103ನೇ ಕೀರ್ತನೆ, ದೇವರೇ ನಿನ್ನ ಕೃಪೆ ಆಕಾಶದಷ್ಟು ಉನ್ನತವಾಗಿದೆ. ಇಟ್ಸ್ ಅ ಗ್ರೇಸ್ ಈಸ್ ದ ಗ್ರೇಟರ್ ದೆನ್ ದ ಸ್ಕೈ. 36ನೇ ಕೀರ್ತನೆಯಲ್ಲಿ ಹೇಳ್ತಾನೆ 6ನೇ ವಚನದಿಂದ, ದೇವರೇ ನಿನ್ನ ಪ್ರೀತಿ ಆಕಾಶದಷ್ಟು ಉನ್ನತವಾಗಿದೆ. ನಿನ್ನ ನಂಬಿಕೆ ಅದು ಮೇಘ ಮಾರ್ಗವನ್ನು ಮುಟ್ತದೆ. ನಿನ್ನ ನೀತಿ ಅದು ದಿವ್ಯ ಪರ್ವತದ ಹಾಗಿದೆ. ನಿನ್ನ ನ್ಯಾಯ ಮಹಾಸಾಗರದಂತಿದೆ. ವಾಟ್ ವಂಡರ್ಫುಲ್ ಗಾಡ್. ನೆವರ್ ಫರ್ಗೆಟ್. ಇವತ್ತು ದೇವರು ನೆನಪು ಮಾಡಿಕೊಂಡಿದ್ದಾನೆ. ತನ್ನ ವಾಗ್ದಾನ ನೆನಪು ಮಾಡಿಕೊಂಡಿದ್ದಾನೆ. ಅದರ 2 ಸಂಗತಿಗಳನ್ನು ದೇವರು ತನ್ನ ಮಕ್ಕಳ ಜೀವನದಲ್ಲಿ ಯಾವತ್ತೂ ನೆನಪಿಗೆ ತಂದುಕೊಳ್ಳೋದಿಲ್ಲಂತ್ರಿ. ಎಂಥ ಒಳ್ಳೆಯ ದೇವರು. ಯಾವುದಂದರೆ ದಾವೀದ ಹೇಳ್ತಾನೆ 103ನೇ ಕೀರ್ತನೆಯಲ್ಲಿ, ನಾವು ನೋಡ್ರಿ, ದೇವರು ಈ ಪ್ರಿಯರು ಬರೆದ ಪತ್ರಿಕೆಯಲ್ಲಿ ಯೆಶಾಯ ಪ್ರವಾದನ ಪುಸ್ತಕದಲ್ಲಿ ಹೇಳ್ತಾನೆ, ನಾನು ನಿಮ್ಮ ಪಾಪಗಳನ್ನು ಎಂದಿಗೂ ನನ್ನ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಮರ್ತು ಬಿಟ್ಟಿದ್ದೇನೆ. 103ನೇ ಹೇಳ್ತಾನೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಿಮ್ಮ ಪಾಪ ಅಪರಾಧಗಳನ್ನು ಅಷ್ಟು ದೂರ ಮಾಡಿದ್ದೇನೆ. ಐ ವಿಲ್ ನಾಟ್ ರಿಮೆಂಬರ್ ದಮ್. ಐ ಕರ್ಸ್ ದೆಮ್ ಆನ್ ದ ಕ್ರಾಸ್. ಶಿಲುಬೆ ಮೇಲೆ ದೇವರು ಮುಕ್ತಾಯ ಮಾಡಿದ್ದಾನೆ. ಕೊಲೊಸ್ಸೆಯಲ್ಲಿ ಹೇಳ್ತಾನೆ, ದೇವರು ಕ್ರಿಸ್ತನ ಮೂಲಕವಾಗಿ ನನ್ನ ಪಾಪ ಅಪರಾಧ ಪತ್ರಗಳನ್ನು ಕೆಡಿಸಿದ್ದಾನೆ, ಹರಿದು ಹಾಕಿದ್ದಾನೆ. ಸೈತಾನನು ಇವತ್ತು ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಸೇವಕನ ಕುಟುಂಬದ ಮಕ್ಕಳ ವಿಷಯದಲ್ಲಿ ಬರೆದಿರುವಂಥ ಅಪರಾಧದ ಪತ್ರವನ್ನು ದೇವರು ತನ್ನ ರಕ್ತದ ಮೂಲಕ ಅದನ್ನು ಅಳಿಸಿಬಿಟ್ಟಿದ್ದಾನೆ, ಅದನ್ನು ಹರಿದು ಹಾಕಿದ್ದಾನೆ. ನೋ ಮೋರ್. ಸೈತಾನನಿಗೆ ಅವಕಾಶ ಇಲ್ಲ ಈಗ.
ಅದನ್ನು ಯಾವತ್ತೂ ದೇವರು ನೆನಪಿಗೆ ತಂದು ಕೊಡಲ್ಲ. ಆದರೆ ದ ಡೇ ಆಫ್ ದ ಪೆಂಟಿಕಾಸ್ಟ್ ಈಸ್ ದ ಡೇ, ದ ಗ್ರೇಟ್ ಡೇ, ಬಿಕಾಸ್ ಗಾಡ್ ರಿಮೆಂಬರ್ಡ್ ಹಿಸ್ ಪ್ರಾಮಿಸಸ್. ಆ ವಾಗ್ದಾನಗಳನ್ನು ನೆನಪಿಗೆ ತಂದು ಕೊಡೋದು ಮಾತ್ರವಲ್ಲ, ಆ ವಾಗ್ದಾನಗಳನ್ನು ನೆರವೇರಿಸಿದ ದಿನ. ಸತ್ವೇದದಲ್ಲಿ ವಿಶೇಷವಾಗಿ 7 ವಾಗ್ದಾನಗಳು ಬರೆಯಲ್ಪಟ್ಟಿವೆ. 7 ವಾಗ್ದಾನಗಳು. ನಾನು ಅವುಗಳನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಒಂದೊಂದಾಗಿ ಹೇಳ್ತೇನೆ. ಅಪೊಸ್ತಲರ ಕೃತ್ಯ 13, 23, 24 ರಕ್ಷಕನ ವಾಗ್ದಾನ ಮೊದಲನೇದು. ಎರಡನೇದಾಗಿ ಪವಿತ್ರಾತ್ಮನ ವಾಗ್ದಾನ, ಲೂಕನ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನ. ಮೂರನೇದಾಗಿ ನಿತ್ಯ ಜೀವನ ವಾಗ್ದಾನ, ತೀತ 1ನೇ ಅಧ್ಯಾಯ 2 ಮತ್ತು 3ನೇ ವಚನ. ಅಭಿವೃದ್ಧಿಯ ವಾಗ್ದಾನ, ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 6ನೇ ವಚನ. ಜಯಮಾಲೆಗಳ ವಾಗ್ದಾನ, ಯಾಕೋಬ 1:12. ದೇವರ ರಾಜ್ಯದ ವಾಗ್ದಾನ, ಯಾಕೋಬ 2:5. ಮತ್ತು ಕೊನೆಯದಾಗಿ 7ನೇದಾಗಿ ನೂತನ ಲೋಕದ ವಾಗ್ದಾನ, 2 ಪೇತ್ರ 3ನೇ ಅಧ್ಯಾಯ 13ನೇ ವಚನ. These are the wonderful promises of God has given to the church. ಇಂಥ ಒಳ್ಳೆಯ ದೇವರು, ವಾಗ್ದಾನ ಮಾಡಿದ ದೇವರು, ಒಡಂಬಡಿಕೆ ನೆರವೇರಿಸುವ ದೇವರು ಇವತ್ತು ಸಭೆಗೆ ತನ್ನ ವಾಗ್ದಾನವಾಗಿರುವಂಥ ಪರಿಶುದ್ಧಾತ್ಮನಲ್ಲೇ ವರವಾಗಿ ಕೊಟ್ಟಿದ್ದಾನೆ. ದ ಗಿಫ್ಟ್ಸ್ ಗಾಡ್ ಹಸ್ ಸೆಂಟ್, ಗಾಡ್ ಹಸ್ ದೇವರು ಆತನು ಇವತ್ತು ಸಭೆಗೆ ತನ್ನ ಆತ್ಮನನ್ನೇ ಕೊಟ್ಟುಬಿಟ್ಟಿದ್ದಾನೆ. ಇಟ್ಸ್ ದ ಡೇ. ನಾವು ನೆನಪು ಹಾರದಂಥ ಇತಿಹಾಸದ ದಿನ ಇದು. ಸಭೆಯ ಇತಿಹಾಸದಲ್ಲಿ ಯಾವತ್ತೂ ಸಭೆ ಯಾವಾಗಲೂ ನೆನಪು ಹಾರಬಾರ್ದು ಇದನ್ನು. ದ ಗ್ರೇಟ್ ಮಾರ್ಕ್ ಇನ್ ದ ಚರ್ಚ್, ದ ಡೇ ಪೆಂಟಿಕೋಸ್ಟ್, ಪಂಚಾಶತ್ಮದ ಹಬ್ಬ. ಮತ್ತು ಎರಡನೇದಾಗಿ ಈ ದಿನ ಯಾಕೆ ಅದು ವಿಶೇಷತಾ ದಿನವಾಯಿತು ಅಂತ ಹೇಳಿದರೆ, ಇವತ್ತು ತಲೆಬರ ಏನಿದೆ, ಕಮ್ ಹೋಲಿ ಸ್ಪಿರಿಟ್ ಆ್ಯಂಡ್ ರಿನಿವಸ್. ಪರಿಶುದ್ಧಾತ್ಮನೇ ಬಾ, ನಮ್ಮನ್ನು ನವೀಕರಿಸು. ದ ಡೇ ಆಫ್ ಪೆಂಟಿಕೋಸ್ಟ್ is the day of renewal of the church. ದೇವರು ತಾನು ಸೃಷ್ಟಿ ಮಾಡಿದಂಥ ಮಕ್ಕಳನ್ನು ನವೀಕರಿಸುವಂಥ ದಿನವಾಗಿತ್ತು, ನವೀಕರಣ ಮಾಡುವಂಥ ದಿನವಾಗಿತ್ತು, ಶುದ್ಧಾಚಾರ ಮಾಡುವಂಥ ದಿನವಾಗಿತ್ತು. ದ ಡೇ ಆಫ್ ರಿನಿವಲ್. ಮೊದಲನೇ ವೇದ ಪಾರಾಯಣದಲ್ಲಿ ಎಜ್ಕೇಲ್ ಪ್ರವಾದನ ಪುಸ್ತಕ ಅಲ್ಲಿ ಬಹಳ ಸ್ಪಷ್ಟವಾಗಿ 37ನೇ ಅಧ್ಯಾಯ ಓದ್ಯಂಥ ಮೊದಲಿನ 14 ವಚನಗಳು ನೋಡುವಾಗ, ದಟ್ ಈಸ್ ದ ಮಿಷನ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ನಿಯೋಗ ಅದು. ಕಳೆದ ವಾರ ನಾವು ಮಾತಾಡಿದ್ದೇವೆ, ತಂದೆಯ ನಿಯೋಗ, ದ ಮಿಷನ್ ಆಫ್ ಗಾಡ್, ದ ಮಿಷನ್ ಆಫ್ ಕ್ರೈಸ್ಟ್, ದ ಮಿಷನ್ ಆಫ್ ದ ಚರ್ಚ್. ಟುಡೇ ಆನ್ ದ ಡೇ ಆಫ್ ಪೆಂಟಿಕೋಸ್ಟ್, ದ ಸ್ಪಿರಿಟ್ ಆಫ್ ಗಾಡ್ ಹ್ಯಾಸ್ ಟೇಕನ್ ಅಪ್ ದ ಮಿಷನ್. ಪರಿಶುದ್ಧಾತ್ಮನು ನಿಯೋಗ ತಗೊಂಡಿದ್ದಾನೆ. ಆ ಪರಿಶುದ್ಧಾತ್ಮನ ನಿಯೋಗ ಏನಂತ ಗೊತ್ತಾ? ನವೀಕರಣ ಮಾಡುವಂಥದ್ದು, ಸಭೆಯನ್ನು ಶುಚಿಗೊಳಿಸುವಂಥದ್ದು, ದೇವರ ಮಕ್ಕಳನ್ನು ಶುದ್ಧೀಕರಣ ಮಾಡುವಂಥದ್ದು. ಇದು ಪರಿಶುದ್ಧಾತ್ಮನ ನಿಯೋಗ. ನವೀಕರಣ ಪ್ರಾರಂಭವಾದ ದಿನ ಪಂಚಾಶಾತ್ಮದ ದಿನ. ದಟ್ಸ್ ವಾಟ್ ಈಸ್ ಬಿಕಮ್ ಎ ವೆರಿ ಫೇಮಸ್. ಅದಕ್ಕಾಗಿ ಈ ದಿನ ಬಹಳ ವಿಶೇಷವಾಯಿತು. ಯಾಕಂದರೆ ದೇವರ ಆತ್ಮನು ಸಭೆಯನ್ನು ನವೀಕರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನವೀಕರಣ ಅಂತ ಹೇಳಿದ್ರೆ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ತರುವಂಥದ್ದು, ಹೊಸ ರೂಪ ಕೊಡುವಂಥದ್ದು. ಇಲ್ಲಿ ಎಜ್ಕೇಲ್ನಲ್ಲಿ ಹೇಳ್ತಾನೆ, ಒಣಗಿದ ಎಲುಬುಗಳಿಗೆ ದೇವರು ಆತ್ಮನ ಮೂಲಕ ಜೀವ ತುಂಬಿದ್ದಾನೆ. ನವೀಕರಣ, ದ ರೆಸ್ಟೋರೇಷನ್, ಪುನಃಸ್ಥಾಪನೆ ಅಂತ ಹೇಳ್ತೇವೆ ನಾವು. ನವೀಕರಣ ಮಾಡ್ತಾ ಇದ್ದಾನೆ. ಒಣಗಿದ ಎಲುಬು ನಿರ್ಜೀವಕ್ಕೆ ಜೀವ ತುಂಬಿದ್ದಾನೆ. ದಟ್ಸ್ ದ ರಿನಿವಲ್. ಅದು ನವೀಕರಣ. ಜೀವ ಇಲ್ಲದ ಎಲುಬು. ಆಫ್ಟರ್ ಹ್ಯಾವಿಂಗ್, ಇಲ್ಲಿ ದೇವರ ಆತ್ಮನ ಪರವಶನಾಗಿರುವಂಥ ಪ್ರವಾದಿಗೆ ದೇವರು ಹೇಳಿದ ಮೇಲೆ ಆತನು ಆ ತಗ್ಗಿನೊಳಗೆ ಹೋಗಿ ಹೇಳ್ತಾನೆ, ನೀನು ದುಃಖದಿಂದ ದಿಕ್ಕಿನಿಂದ ಗಾಳಿ ಬೀಸಲಿ ಅಂತ ಹೇಳುವಾಗ ಆ ದೇವರು ತನ್ನ ಆತ್ಮನ ಮೂಲಕವಾಗಿ ಆ ಎಲುಬಿನ ಮೇಲೆ ಊದಿದನು. The wonderful God, the breath of the holy God. ಆ ದೇವರ ಉಸಿರು ಈ ಎಲುಬಿನ ಹಂದಿರದ ಮೇಲೆ ಹೋಗುವಾಗ ಕಟಕಟನೆ ಶಬ್ದ ಬರ್ತಾ ಇದೆ. What a power of God. ಅಲ್ಲಿರುವಂಥ ಎಲ್ಲ ಲಕ್ಷಾಂತರ ದ ಸ್ಕೆಲ್ಟನ್ಸ್ ಬಿಕಮ್ ಜೀವಂತವಾದವು. ಆ ಎಲುಬಿನ ಮೇಲೆ ನರನಾಡಿಗಳು ಹಬ್ಬಿಕೊಂಡು ನಿನ್ನ ಹಾಗೆ ನಡೆದಾಡುವಂಥ ಜೀವವುಳ್ಳ ವ್ಯಕ್ತಿಗಳಾದರು. ವಾಟ್ ಎ ರಿನಿವೇಷನ್, ವಾಟ್ ದ ರಿನಿವಲ್, ವಾಟ್ ಕೈಂಡ್ ಆಫ್ ದ ರೆಸ್ಟೋರೇಷನ್. ಇದು ನೋಡ್ರಿ, ಮನುಷ್ಯನು ನೀವು ನೆನೆಸಲಾರದಿರುವಂಥ ಕಾರ್ಯ ದೇವರ ಪಂಚಾಶತ್ಮದಿಂದಲೇ ಮಾಡಿದ್ದಾನೆ. ದ್ಯಾಟ್ಸ್ ವಾಟ್ ದ ಡೇ ಆಫ್ ಪೆಂಟಿಕೋಸ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್.
ನವೀಕರಣ. ಹೌದು ಪ್ರಿಯರೇ, ಈ ನವೀಕರಣ ಬಹಳ ವಿಶೇಷವಾಗಿರುವಂಥದ್ದಾಗಿದೆ. ಆ ಪಂಚಾಶತ್ಮ ದಿನದಲ್ಲಿ ಈ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡುವಾಗ, ಆ ದಿನದಲ್ಲಿ ಪೇತ್ರ ಯೋಹಾನರು ಆ ಹಬ್ಬದ ದಿನದಲ್ಲಿ ಬೇರೆ ಜನರ ಹಾಗೆ ಅವರಲ್ಲಿ ಸೇರಿ ಬಂದಿರುವಾಗ ಪಕ್ಕನೆ ದ ನ್ಯೂ ಎಂಟ್ರಿ ಆಫ್ ದ ಟ್ರೈನ್ ಗಾಡ್, ಬಿರುಗಾಳಿ ಎಂಬಂತೆಯೇ ಮಹಾಶಬ್ದದಿಂದ ದೇವರಾತ್ಮನು ಬೆಂಕಿಯ ರೂಪದಲ್ಲಿ ಈ ಪೇತ್ರ ಯೋಹಾನರ ಮೇಲೆ ಇಳಿದು ಬರ್ತಾ ಇದ್ದಾನೆ. ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ದ ಟ್ರೈನ್ ಗಾಡ್, ಪರಿಶುದ್ಧಾತ್ಮ ದೇವರು ಆತನು ಅವರ ಮೇಲೆ ಇಳಿದು ಬಂದಿದ್ದಾನೆ. ಈ ಪೇತ್ರ ಯೋಹಾನರ ಮೇಲೆ ಆ ಪರಿಶುದ್ಧಾತ್ಮನು ಇಳಿದು ಬಂದಾಗ ದ ವರ್ಕ್ ಆಫ್ ದ ರಿನ್ಯೂವಲ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ನವೀಕರಣ ಸ್ಟಾರ್ಟ್ ಆಯಿತು. 2ನೇ ಅಧ್ಯಾಯ 37ನೇ ವಚನ ನೀವು ಬೈಬಲ್ ತೆಗೆದು ನೋಡ್ರಿ. ಈ ಪೇತ್ರನು ಯೋಹಾನನು ಎದ್ದು ನಿಂತುಕೊಂಡು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಪ್ರಸಂಗ ಮಾಡ್ತಾ ಇದ್ದಾರೆ. ದೇ ವರ್ ಟಾಕಿಂಗ್ ಅಬೌಟ್ ದ ಕ್ರಾಸ್. ಯೇಸು ಕ್ರಿಸ್ತನ ಶ್ರಮೆ ಶಿಲುಬೆಯ ಬಗ್ಗೆ ಮಾತಾಡುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಇವರು ಆತ್ಮಭರಿತರಾಗಿ ಮಾತನಾಡುವಾಗ ದೇವರ ವಾಕ್ಯ ಅವರ ಹೃದಯದಲ್ಲಿ ಅಲುಗು ನಾಟಿದಂತಾಯಿತು. ವೆನ್ ದ ವರ್ಡ್ ಆಫ್ ಗಾಡ್ ಪೆನಿಟ್ರೇಟೆಡ್ ದ ಹಾರ್ಟ್, ಇವರ ಹೃದಯದಲ್ಲಿ ದೇವರ ಆತ್ಮನ ಕಾರ್ಯ ಆಗುವಾಗ ಅಲ್ಲಿ ಪರಿವರ್ತನೆ ಆಗ್ತದೆ. ರಿನಿವೇಶನ್, ರಿನಿವಲ್, ನವೀಕರಣ ಪ್ರಾರಂಭವಾಯಿತು. ಆ ನವೀಕರಣ ಪ್ರಾರಂಭ ಆದ ಕೂಡಲೇ ಅವರು ಎದ್ದು ನಿಂತು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಿದ್ದಾರೆ, ದೀಕ್ಷಾ ಸ್ನಾನವನ್ನು ಬಯಸ್ತಾ ಇದ್ದಾರೆ. ದ ಗ್ರೇಟ್ ರಿನಿವಲ್. ಒಂದು ಪ್ರಸಂಗ ಪೇತ್ರನ, ದ ಒನ್ ಮೆಸೇಜ್. ಐ ಡೋಂಟ್ ನೋ ಹೌ ಮಚ್ ಟೈಮ್ ಪೀಟರ್ ಟುಕ್, ಎಷ್ಟು ತಾಸು ತಗೊಂಡೋ ಗೊತ್ತಿಲ್ಲ. ಇವತ್ತು ಹೊನಾಯಕರ ಪಾಸ್ಟರ್ ಪ್ರಸಂಗ ಪೀಠ ಮೇಲೆ 1 ಗಂಟೆ ಮಾತಾಡ್ಬಿಟ್ರೆ ಆಮೇಲೆ ಮಾತಾಡ್ತಾರೆ, ಏನಪ್ಪ ಹೊನಾಯಕರ ಪಾಸ್ಟರ್ ಪ್ರಸಂಗ ಪೀಠ ಸಿಕ್ಕರೆ ಗಂಟೆ ಬಟ್ ಐ ಡೋಂಟ್ ನೋ, ಯು ಡೋಂಟ್ ನೋ ಹೌ ಮಚ್ ಟೈಮ್ ಪೀಟರ್ ಟುಕ್ ಟು ಪ್ರೀಚ್ ದ ಸರ್ಮನ್ ಆನ್ ದ ಪೆಂಟಿಕಾಸ್ಟ್. ಎಂಥ ಪ್ರಸಂಗ ಗೊತ್ತರೇ ಅದು, ಎವರ್ ಫರ್ಗಟನ್, ಮರೆಯಾದಂಥ ಪ್ರಸಂಗ ಅದು. ಒಂದು ಪ್ರಸಂಗದಲ್ಲಿ ದ ಪವರ್ಫುಲ್ ಮೆಸೇಜ್ ಆಫ್ ಪೀಟರ್, 3000 ಪೀಪಲ್ ಟುಕ್ ಬ್ಯಾಪ್ಟಿಸಮ್. ವಂಡರ್ಫುಲ್ ಗಾಡ್, ಆಮೇನ್. ಒಂದು ಪ್ರಸಂಗದಲ್ಲಿ 3000 ಜನ ದೀಕ್ಷಾಸ್ನಾನ ಹೊಂದಿ, ಅದು ನವೀಕರಣ. ಪ್ರೀತಿಯುಳ್ಳ ದೇವ ಭಕ್ತರೇ, ಈ ಪಂಚಾಶತ್ಮದ ಹಬ್ಬವನ್ನು ಆಚರಣೆ ಮಾಡುವಂಥ ನಾವು ಇವತ್ತು ವಿ ಶುಡ್ ಹ್ಯಾವ್ ಎ ರಿನ್ಯೂವಲ್ ಮೈಂಡ್. ಇವತ್ತು ನಮಗೆ ನವೀಕರಣ ಬೇಕು. ನಾನು ಇತಿಹಾಸ ಹೇಳ್ತೀನಿ, 182 ವರ್ಷದ ಸಭೆ. ಈಸ್ ಮೈ ಚರ್ಚ್ ರಿನ್ಯೂವ್ಡ್? ನಾನು ಸೇವಕ, ಇಷ್ಟು ವರ್ಷ ರಿಟೈರ್ಮೆಂಟ್ ಹತ್ತಿರ ಬಂದಿದೆ ಅಂತ ನಾನು ಹೇಳ್ಬೋದು. ಆಮ್ ಐ ರಿನ್ಯೂವ್ಡ್? ನಾನು ನವೀಕರಣ ಹೊಂದಿದ್ದೇನೋ? ನನ್ನ ಕುಟುಂಬ ನವೀಕರಣ ಹೊಂದಿದೆಯೋ? ಪ್ರಿಯರೇ, ಹಿಯರ್ ವಿ ಫೇಲ್. ವಿ ನೀಡ್ ರಿನ್ಯೂವಲ್ ಮೈಂಡ್. ಇವತ್ತು ನವೀಕರಣ ನಮಗೆ ಬೇಕೇ ಬೇಕು. ಈಗ ನೋಡ್ರಿ, ಈ ವಾಹನ ಓಡಿಸುವಂಥವ್ರು 4 ವೀಲರ್ಸ್ 2 ವೀಲರ್ಸಿಗೆ ಟೈರ್ ಬರ್ತದೆ. ಟೈರ್ ಸೌದು ಹೋದ್ಮೇಲೆ ಹೊಸ ಟೈರ್ ತೆಗೆದುಕೊಳ್ಳೋದಕ್ಕಿಂತ ಮೊದಲೇ ಬೇರೆ ಟೈರ್ ಹಾಕ್ತಾರೆ. ಅದು ರಿಮೋಲ್ಡ್ ಟೈರ್, ರಿಮೋಲ್ಡಿಂಗ್. ಈ ಫ್ಯಾಕ್ಟ್ರಿಯಲ್ಲಿ ಹಾಳಾಗ್ತಿರುವಂಥ ಈ ಟೈರ್ಗೆ ಮತ್ತೊಂದು ಪ್ಯಾಚ್ ಕೊಡ್ತಾರೆ, ರಿಮೋಲ್ಡ್ ಮಾಡ್ತಾರೆ ಹೊಸ ರಬ್ಬರ್ ಹಾಕಿ. ಆಮೇಲೆ ಅದು ಸುಮಾರು ದಿವಸ ಓಡಿಸ್ತಾರೆ. ಇವತ್ತು ನಮಗೆ ದ ಸ್ಪಿರಿಟ್ ಆಫ್ ಗಾಡ್ ಹ್ಯಾಸ್ ಟು ರಿಮೋಲ್ಡ್ ಅಸ್, ದ ರಿನ್ಯೂವಸ್. ನವೀಕರಣ ಮಾಡಬೇಕು ಇವತ್ತು ನನಗೆ. ನನ್ನನ್ನು, ನಿನ್ನನ್ನು ದೇವರಾತ್ಮನ ನವೀಕರಣ ಮಾಡದಿದ್ದರೆ ನಾನಿರುವುದು ಅಧೋಗತಿಯಲ್ಲಿ, ಅಧೋಗತಿಯಲ್ಲಿ. ಸತ್ಯ ಮಾತು, ದೇವರು ಸಮಯ ದಾಟಿ ಹೋಗ್ತದೆ ಪ್ರಿಯರೇ. ರಿಮೋಲ್ಡಿಂಗ್ ದ ಟೈರ್ಸ್. ಈಗ ಸ್ಕೂಟರ್ ಆಗಲಿ ಸೈಕಲ್ಗಳನ್ನೆಲ್ಲ ಒರೈಲಿಂಗ್ ಮಾಡ್ತೀವಿ ನಾವು. ಒರೈಲಿಂಗ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ತಿರುಗಿ ಮತ್ತೆ ಇನ್ನೂ ಎಕ್ಸ್ಟ್ರಾ ವರ್ಕ್ ಮಾಡಲಿ, ಟು ಗೆಟ್ ದ ನ್ಯೂ ಸ್ಟ್ರೆಂತ್. ಒಂದು ಸಲ ಒರೈಲಿಂಗ್ ಮಾಡಿದರೆ ಮತ್ತೆ ಹೋಗ್ತದೆ ಭಾಳ ದಿವಸ. ಮೊಬೈಲ್ ಚಾರ್ಜ್ ಮಾಡ್ತೀವಿ. ಈಗ ಮೊಬೈಲ್ ಚಾರ್ಜಿಗೆ ಭಾಳ ಪ್ಯಾಕೇಜ್ ಬಂದುಬಿಟ್ಟಾವೆ. ಒಬ್ಬೊಬ್ಬರು 1 ವರ್ಷದ ಪ್ಯಾಕೇಜ್ ಹಾಕ್ತಾರೆ. ಪ್ಯಾಕೇಜ್ ಇರೋ ತನಕ ನಮಗೆ ಎಲ್ಲ ಮಾತಾಡ್ತೇವೆ. ವೆನ್ ದ ಪ್ಯಾಕೇಜ್ ಈಸ್ ಓವರ್, ಯುವರ್ ಮೊಬೈಲ್, ಯುವರ್ ಟಾಕ್ಸ್ ವಿಲ್ ಸ್ಟಾಪ್. ದ ಸೇಮ್ ಥಿಂಗ್. ಅನ್ಲೆಸ್ ದೇವ ಮಕ್ಕಳಾಗಿರುವಂಥ ನಾವು, ಸೇವಕರಾಗಿರುವಂಥ ನಮ್ಮಲ್ಲಿ ಆ ದೇವರ ಆತ್ಮನ ನವೀಕರಣ ಆಗದಿದ್ದರೆ ಅವರ್ ಸ್ಪಿರಿಚುವಲ್ ಲೈಫ್
ವಿಲ್ ಗೋ ಡೌನ್. ಈ ಪಂಚಾಶತ್ಮದ ದಿನ ಭಾಳ ವಿಶೇಷ ದಿನ, ಯಾಕಂದರೆ ಇಟ್ಸ್ ದ ಡೇ ಆಫ್ ರಿನಿವಲ್, ನವೀಕರಣ. ಸತ್ತು ಹೋದಂಥ ಆತ್ಮಿಕ ಜೀವನಕ್ಕೆ ಜೀವ ತುಂಬುವಂಥ ದಿನ ಪಂಚಾಶತ್ಮ ದಿನ. ದ ಪವರ್, ದ ಬ್ರೀದ್ ಆಫ್ ದ ಟ್ರೈನ್ ಗಾಡ್, ತ್ರಯೇಕ ದೇವರ ಒಂದೇ ಒಂದು ಉಸಿರು ಲಕ್ಷಾಂತರ ಅಸ್ಥಿ ಪಂಜರಗಳಿಗೆ ಜೀವ ಕೊಟ್ಟಿದೆ. ಪ್ರೀತಿಯೊಳ ಸಹೋದರ ಸಹೋದರಿಯೇ, ನೀನು ಆರ್ ಯು ಫೀಲಿಂಗ್ ಡ್ರೈನೆಸ್ ಇನ್ ಯುವರ್ ಲೈಫ್? ನಿನ್ನ ಜೀವನದಲ್ಲಿ ಒಣತನ ನೀನು ಕಾಣ್ತಾ ಇದೆಯಾ? ಬರಡುತನ ಕಾಣ್ತಾ ಇದೆಯಾ? ನಿನ್ನ ಜೀವನದಲ್ಲಿ ನಿರಾಶೆಗಳು ತುಂಬಿ ಹೋಗಿವೆಯಾ? ನಿನ್ನ ಜೀವನದಲ್ಲಿ ಕೊರತೆಗಳಿವೆಯಾ? ಸಮಸ್ಯೆಗಳಿವೆಯಾ? ರೋಗ ಬಾಧೆಗಳಿವೆಯಾ? ಯು ಕಮ್ ಟು ದ ಹೋಲಿ ಸ್ಪಿರಿಟ್ ಅಂಡ್ ಆಸ್ಕ್, ಪರಿಶುದ್ಧಾತ್ಮನೇ ಬಾ, ನಮ್ಮನ್ನು ನವೀಕರಿಸುವುದಾಗಿ ಹೇಳಿ. ಯು ಪ್ರೇ ಟು ಹೋಲಿ ಸ್ಪಿರಿಟ್. ದ ಸ್ಪಿರಿಟ್ ಆಫ್ ಗಾಡ್ ಈಸ್ ಗೋಯಿಂಗ್ ಟು ರಿನ್ಯೂ ಯು ವಿತ್ ಅ ನ್ಯೂ ಸ್ಟ್ರೆಂತ್. ಎಜ್ಕೇಲ್ ಹೇಳ್ತಾನೆ 36ರಲ್ಲಿ, ನಾನು ನಿಮ್ಮನ್ನು ಶುದ್ಧಿ ಮಾಡ್ತೇನೆ, ನಿರ್ಮಲ ಲೋದಕದಿಂದ ನಿಮ್ಮನ್ನು ಸಿದ್ಧ ಮಾಡ್ತೇನೆ, ಅಶುದ್ಧತ್ವವನ್ನು ನಿಮ್ಮಿಂದ ತೆಗಿತೇನೆ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆ ಊರುವಂತೆ ಮಾಡ್ತೇನೆ ಅಂತ ಹೇಳ್ತಾನೆ. ಇವತ್ತು 36ನೇ ಅಧ್ಯಾಯ 26, 27, 28 ಮನೆಯಾಗ ಹೋದ್ರಿ, ನೀವು ಬೈಬಲ್ ತೆಗೆದು ದಯಮಾಡಿ ಹೋದ್ರಿ. ಡೋಂಟ್ ಫರ್ಗೆಟ್ ಟು ರೀಡ್ ದ ರಿನಿವೇಷನ್, ದ ರಿನಿವಲ್. ಗಾಡ್ ವಾಂಟ್ಸ್ ಟು ರಿನಿವ್ ಅಸ್. ಇವತ್ತು ದೇವರ ಇಷ್ಟ ಏನಂದರೆ ನಮ್ಮನ್ನು ನವೀಕರಣ ಮಾಡಬೇಕು. ಅದಕ್ಕೆ ಇಸ್ಕೇಲ್ ಹೇಳ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸಾದರೂ ಸಂತೋಷವಿಲ್ಲ. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ನನ್ನ ಬಳಿಗೆ ಬರುವುದೇ ಇಷ್ಟ ಅಂತ ಹೇಳ್ತಾನೆ. ನಿನ್ನ ಪಾಪ ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವುದು, ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವುದು. ದಟ್ಸ್ ದ ರಿನಿವೇಷನ್, ದ ರಿನಿವಲ್ ಆಫ್ ಗಾಡ್ಸ್ ಮಿಷನ್. ದ ಮಿಷನ್ ಆಫ್ ದ ಹೋಲಿ ಸ್ಪಿರಿಟ್ ಇಸ್ ದ ಮಿಷನ್ ಆಫ್ ರಿನಿವಲ್. ಪ್ರಿಯರೇ, ಇವತ್ತು ನಮ್ಮ ಸಭೆಗೆ ನವೀಕರಣ ಬೇಕು, ನಮ್ಮ ಸಮಾಜಕ್ಕೆ ನವೀಕರಣ ಬೇಕು, ನಮ್ಮ ದೇಶಕ್ಕೆ ನವೀಕರಣ ಬೇಕು, ಇಡೀ ಪ್ರಪಂಚಕ್ಕೆ ದೇವರ ನವೀಕರಣ ಬೇಕಾಗಿದೆ. ಪಾಪ ಕೂಪದಲ್ಲಿ ಇವತ್ತು ಪ್ರಪಂಚ ಸಿಕ್ಕು ಹೋಗಿದೆ. ರೋಗ ಬಾಧೆಗಳಲ್ಲಿ ಸಾಂಕ್ರಾಮಿಕವಾಗಿರುವಂಥ ಕೋವಿಡ್-19 ಎಂಬ ಮಾರಣಾಂತಿಕ ರೋಗದಲ್ಲಿ ಸಿಕ್ಕಿಕೊಂಡಿರುವಂಥ ಈ ಪ್ರಪಂಚಕ್ಕೆ, ಈ ಮನುಕುಲಕ್ಕೆ ನೀಡ್ ಟು ಹ್ಯಾವ್ ಎ ರಿನಿವಲ್. ದಿಸ್ ಈಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಗಿವನ್ ಅಸ್. ಪಂಚಾಶತ್ಮ ದಿನ ಅದು ಸಭೆಗೋಸ್ಕರ ಕೊಡಲ್ಪಟ್ಟಂಥದ್ದು, ನವೀಕರಣ ದಿನ. ಕೊನೆಯದಾಗಿ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಡೇ ಆಫ್ ಪೆಂಟಿಕೋಸ್ಟ್ ಈಸ್ ದ ಡೇ ಆಫ್ ರಿವೈವಲ್. ಅದು ಯಾಕೆ ವಿಶೇಷತಾ ದಿನ ಆಯಿತು ಅಂತ ಹೇಳಿದರೆ, ಅದು ಪುನರುಜ್ಜೀವನದ ದಿನವಾಯಿತು. ನೆನಪು ಹಾರದಂಥ ಸಭೆಯಲ್ಲಿ ನೆನಪು ಹಾರದಂಥ ದಿನ ಆ ಪಂಚಾಶತ್ಮ ದಿನದಲ್ಲಿ ಪುನರುಜ್ಜೀವನ ಆಗುವಾಗ ಸಭೆಗೆ ಜನ್ಮ ಬಂದಿದೆ. ದ ಡೇ ಆಫ್ ಪೆಂಟಿಕೋಸ್ಟ್, ಫ್ರಮ್ ದ ಡೇ ಆಫ್ ಪೆಂಟಿಕೋಸ್ಟ್ ದ ಚರ್ಚ್ ಹ್ಯಾಸ್ ಸ್ಟಾರ್ಟೆಡ್. ಈ ಉಜ್ಜೀವನ ಸಭೆಗೆ ಜನ್ಮ ಕೊಟ್ಟಿದೆ. ಪಂಚಾಶತ್ಮದ ಉಜ್ಜೀವನ ಸಭೆ ಸ್ಥಾಪನೆ ಮಾಡಿದೆ. ಪಂಚಾಶತ್ಮದ ಅನುಭವ ಆತ್ಮಗಳನ್ನು ಸಭೆಗೆ ತಂದಿದೆ. ದ್ಯಾಟ್ಸ್ ದ ಗ್ರೇಟ್ ಡೇ ಆಫ್ ರಿವೈವಲ್. ಇವತ್ತು ಇಷ್ಟು ವರ್ಷ ದಾಟಿ ಬಂದಿದ್ದೇವೆ ನಾವಲ್ವಾ? ಎಷ್ಟು ಭಕ್ತಿ ಸಂಜೀವನ ಕೂಟಗಳನ್ನು ನಾವು ದಾಟಿ ಬಂದಿಲ್ಲ ಹೇಳ್ರಿ. ಪ್ರತಿ ವರ್ಷ ವಿಶೇಷ ದಿನಗಳು ಬಂದರೆ 3 ದಿವಸ ರಿವೈವಲ್ ಮೀಟಿಂಗ್ ಮಾಡ್ತೇವೆ, ವಾರಗಟ್ಟಲೆ ರಿವೈವಲ್ ಮೀಟಿಂಗ್ ಮಾಡ್ತೇವೆ. ಪಂಚಾಶತ್ಮ ದಿನದ ಪುನರುಜ್ಜೀವನಕ್ಕೂ ಇವತ್ತು ನನ್ನ ಸಭೆ ನಾನೆಂಬುದಾಗಿ ಹೇಳಿಕೊಳ್ಳುವಂಥ ಭಕ್ತಿ ಸಂಜೀವನ ಮಾಡುವಂಥ ಭಕ್ತಿ ಸಂಜೀವನಕ್ಕೂ ವ್ಯತ್ಯಾಸ ಎಷ್ಟಿದೆ ನೋಡ್ರಿ. ದಟ್ ವಾಸ್ ದ ರಿಯಲ್ ರಿವೈವಲ್ ಆನ್ ದ ಡೇ ಆಫ್ ಪೆಂಟಿಕೋಸ್ಟ್. ನಿಜವಾದ ಪುನರುಜ್ಜೀವನದ ದಿನ. ಇವಲ್ಲ ಈ ನಾಟಕೀಯ ಇವತ್ತು ನಮ್ಮದು. ಈ ಉಜ್ಜೀವನ ಕೂಟ ನಡೆದಾಗ ಕೂಗ್ತೇವೆ, ಚೀರಾಡ್ತೇವೆ, ಕೈಗಳನ್ನೆತ್ತೇವೆ, ರಕ್ಷಣೆ ಹೊಂದಿದೆ ಅಂತ ಹೇಳ್ತೇವೆ. ಆಫ್ಟರ್ 8 days ನೋಡ್ರಿ, ಈ ವಿಶೇಷ ಆರಾಧನೆ ಪುನರುಜ್ಜೀವನ ಕೂಟಗಳು ಮುಗಿದು 8ನೇ ದಿವಸದಲ್ಲಿ ಮತ್ತೆ ಮಾರ್ಕೆಟ್ನಲ್ಲೇ ಇರ್ತೇವೆ. ವಾಟ್ ಎ ಟ್ರಾಜಿಡಿ. ಈಸ್ ಇಟ್ ದ ರಿಯಲ್ ರಿವೈವಲ್ ಇನ್ ದ ಚರ್ಚ್ ಟುಡೇ? ಇವತ್ತು ನಮ್ಮ ಜೀವನದಲ್ಲಿ ಸಭೆಯಲ್ಲಿ ನಿಜವಾದ ಪುನರುಜ್ಜೀವನದ ಸಮಯನಾ ಇದು? ಡೂ ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಆಫ್ ರಿಯಲ್ ರಿವೈವಲ್? ಇವತ್ತು ಪ್ರಿಯರೇ, ನಾನು ಒಬ್ರು ಕೇಳ್ತಾ ಇದ್ರು, ಇದೆಲ್ಲ ನಡೀತಾ ಇದೆ ಇವರೇ ಏನಂತ ದಾವಣಗೆರೆಯಲ್ಲಿರುವಾಗ. ಒನ್ಸ್ ಐ ಗಾಟ್ ಅಪ್ ಇನ್ ದ ನೈಟ್, ದೇವರ ಸ್ಥಿತಿ ಏನು ಅಂತ ಆಲೋಚನೆ ಮಾಡುವಾಗ, ದೇರ್ ವಾಸ್ ಎ ಥಾಟ್ ಕೇಮ್ ಟು ಮೈ ಮೈಂಡ್. ಇವತ್ತು ಬಿಡುಗಡೆಗಾಗಿ, ನವೀಕರಣಕ್ಕಾಗಿ ಬೇಕಾಗಿದ್ದೇನೆಂದರೆ, ದ ಹೋಲ್ ವರ್ಲ್ಡ್, the so-called believers, the so-called the church need one more Pentecost.
ಮತ್ತೊಂದು ಪಂಚಾಶತ್ಮದ ಅನುಭವ ಇವತ್ತು ನನ್ನ ಸಭೆಗೆ ಆಗಬೇಕು, ನನ್ನ ಸಮಾಜಕ್ಕೆ ಆಗಬೇಕು, ಇಡೀ ಪ್ರಪಂಚಕ್ಕೆ ಆಗಬೇಕು. ಅಲ್ಲಿ ಪಂಚಾಶತ್ಮ ದಿವಸದಲ್ಲಿ 50 ದೇಶಗಳ ಜನರು ಬಂದಿದ್ದರು. ಎಲ್ಲ ದೇಶಗಳ ಹೆಸರು ಬರೆದಿದೆ ಅಪಸ್ಕೃತಿ 2ನೇ ಅಧ್ಯಾಯದಲ್ಲಿ. 50 ದೇಶಗಳ ಜನರಂದ್ರೆ ಎಷ್ಟು ಜನ ಬಂದಿರಬೇಕು? ದಟ್ ಬಿಗ್ ಕ್ರೌಡ್. ದ ರಿವೈವಲ್ ಬ್ರೋಕ್. ಆ ಪಂಚಾಶತ್ಮದಿಂದಲೇ ಪುನರುಜ್ಜೀವನ ಆಗುವಾಗ ದೇವರು ತನ್ನ ಆತ್ಮನ ಮಳೆ ಸುರಿಸಿದ. ದ ರೈನ್ ಆಫ್ ದ ಹೋಲಿ ಸ್ಪಿರಿಟ್ ಟುಕ್ ಪ್ಲೇಸ್. ದ ಹೆವೆನ್ ವಾಸ್ ಓಪನ್. ದ ಸ್ಪಿರಿಟ್ ಆಫ್ ಗಾಡ್ ಕೇಮ್ ಡೌನ್. ದ ಪೀಪಲ್ ವೇರ್ ಫಿಲ್ಡ್ ವಿತ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅಲ್ಲಿ ವಾಕ್ಯ ಬರೆದಿದೆ, ಅನ್ಯರ ಮೇಲೆಯೂ ಕೂಡ ದೇವರ ಆತ್ಮನ ಸುರಿದಿದ್ದಾನೆ. ಅನ್ಯರು, heathens have received the power of the Holy Spirit. That is the real revival. ಅದು ನಿಜವಾದ ಪುನರುಜ್ಜೀವನ. ಅನ್ಯರ ಮೇಲೆ ದೇವರ ಆತ್ಮ ಬಂದಿದೆ. ಇವತ್ತು ಪ್ರಿಯರೇ, ನಮ್ಮ ಪುನರುಜ್ಜೀವನಗಳು ಕೂಟಗಳು ಹೇಗಿವೆ ಆಲೋಚನೆ ಮಾಡಿರಿ. ಶಾಪ್ ಪುನರುಜ್ಜೀವನ ಬಂದರೆ ಸ್ಟೇಜ್ ಬೇಕಲ್ಲೇ, ಮ್ಯೂಸಿಷಿಯನ್ಸ್ ಹಾಡರಿಗೆ ಮೈಕ್ ಬೇಕು, ಮುಂದೆ ಬಾರ್ಸರ್ ಮುಂದೆ ಇರಬೇಕು, ನಾನು ಕಾಣಬೇಕು. ಪ್ರಿಯರಿ, ಎಲ್ಲಿ ತನಕ ನೀನು ನಿನ್ನನ್ನು ಮರೆ ಮಾಡುವುದಿಲ್ವೋ ಅಲ್ಲಿ ನಿಜವಾದಂಥ ಪುನರುಜ್ಜೀವನ ಆಗುವುದಿಲ್ಲ. ದೆರ್ ಈಸ್ ನೋ ಚಾನ್ಸ್ ಫಾರ್ ದ ಹೋಲಿ ಸ್ಪಿರಿಟ್ ಟು ರಿವೀವ್ ಯು. ಸತ್ಯ ಹೇಳ್ತೇನೆ, ದೇವರ ಆತ್ಮನ ಮಾತಾಡ್ತಾನೆ. ಎಲ್ಲಿ ತನಕ ದೇವರು ಮುಂದೆ ಆತ್ಮನ ಇರುವುದಿಲ್ವೋ ಅಲ್ಲಿಯ ತನಕ ನಮ್ಮಲ್ಲಿ ಭಕ್ತಿ ಸಂಜೀವನಗಳಾಗುವುದಿಲ್ಲ. ಇದು ನೆಪ ಮಾತ್ರ, ಶಾಪ್. ಇವತ್ತು ಸಭೆಯಲ್ಲಿ ನಡೆದಿದ್ದದೆ, ನಾನೇ ಕಾಣಬೇಕು, ಮುಂದೆ ನಾನೇ ಆಡಬೇಕು, ನಾನೇ ಬಾರಿಸಬೇಕು, ಮತ್ತೊಬ್ಬರು ಬರಬಾರ್ದು. ವಾಟ್ ದ ಈಗೋ. ಇವತ್ತು ಸಭೆಯನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು ನಾನೆಂಬ ಈ ಸ್ವಾರ್ಥ ಇವತ್ತು ನಮ್ಮನ್ನು ಆಡ್ತಾ ಇದ್ದರೆ ನನ್ನಲ್ಲಿ ಉಜ್ಜೀವನ ಯಾವಾಗ ಆಗ್ತದೆ? ಎಷ್ಟು ದಿನ ಬೇಕಿನ್ನು? 182 ವರ್ಷ ಅಂತ ಹೇಳ್ರಿ, ಸಾಕಾಯ್ತು ಅಲ್ವಾ? ಭಕ್ತಿ ಸಂಜೀವನ ಯಾವಾಗ ಬೇಕು ನಿಮಗೆ? ಬೇಡವಾ? ಪ್ರಿಯರೇ, ದ ಡೇ ಆಫ್ ಪೆಂಟಿಕೋಸ್ಟ್ ಈಸ್ ಲೆಫ್ಟ್ ದ ಮಾರ್ಕ್ ಬಿಹೈಂಡ್. ರಿವೈವಲ್ ಹಿಯರ್. ದೇವರ ಸೇವಕನ ಮಾತು ನಿಂತು ಹೋದರೂ ಕೂಡ ದೇವರ ಮಾತು ನಿಲ್ಲುವುದಿಲ್ಲ ಪ್ರಿಯರೇ. ದ ಡೇ ಆಫ್ ಪೆಂಟಿಕೋಸ್ಟ್ ಇಸ್ ಲೆಫ್ಟ್ ದ ಮಾರ್ಕ್. ದೇವರ ವಾಗ್ದಾನ ನೆರವೇರಿಕೆ ದಿನ ಆದರೂ, ನವೀಕರಣ ದಿನ ಆಯಿತು, ಪುನರುಜ್ಜೀವನ ಉಂಟು ಮಾಡುವಂಥ ದಿನವಾಯಿತು. ಹಬಕೂಕ 3ನೇ ಅಧ್ಯಾಯ 2ನೇ ವಚನದಲ್ಲಿ ಪ್ರವಾದಿಯಾದ ಹಬಕೂಕ, ಹೀ ಈಸ್ ಅಪೀಲಿಂಗ್ ಟು ಗಾಡ್. ದೇವರೇ, ಯುಗಗಳ ಮಧ್ಯದಲ್ಲಿ ನೀನು ಪುನಃ ರಕ್ಷಣೆ ಕಾರ್ಯವನ್ನು ಪ್ರಾರಂಭ ಮಾಡು. ಯು ಒನ್ಸ್ ಅಗೇನ್ ಸ್ಟಾರ್ಟ್ ದ ರಿನಿವಲ್. ಹಬಕೂಕನ ಮನದಾಳದ ಪ್ರಾರ್ಥನೆ ಏನೆಂದರೆ, ತನಗಾಗಿ ಪ್ರಾರ್ಥನೆ ಮಾಡಿಲ್ಲ. ದೇವರೇ, ಯುಗಗಳ ಮಧ್ಯದಲ್ಲಿ ರಕ್ಷಣೆ ಕಾರ್ಯವನ್ನು ಪುನಃ ಪ್ರಾರಂಭ, ಈ ರೀಸ್ಟಾರ್ಟ್. ದಟ್ಸ್ ದ ಪ್ರೇಯರ್ ಆಫ್ ಹಬಕೂಕ. ದಾವೀದನ ಕೀರ್ತನೆ 86ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ದಾವೀದನ ಪ್ರಾರ್ಥನೆ, ಗಾಡ್ ದ ಲಾರ್ಡ್ ವಿಲ್ ನಾಟ್ ರಿವೈವ್ ಅಸ್ ಅಗೇನ್. ದೇವರೇ, ನಮ್ಮನ್ನು ಪುನರುಜ್ಜೀವನಗೊಳಿಸುವುದಿಲ್ವೋ? ಡೋಂಟ್ ವಾಂಟ್ ಯು ರಿವೈವ್ ಅಸ್ ಅಗೇನ್ ಇಸ್ ಅ ಪ್ರೇಯರ್ ಆಫ್ ಡೇವಿಡ್. ಇವತ್ತು ಪ್ರಿಯರೇ, ಈ ಎಲ್ಲ ಭಕ್ತರು ಭಕ್ತಿ ಸಂಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವತ್ತು ದೇವ ಮಗನಾಗಿ, ದೇವ ಮಗಳಾಗಿ, ಸೇವಕರಾಗಿ ನಾವು ಇವತ್ತು ಈ ಭಕ್ತಿ ಸಂಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ದೇವರ ಆತ್ಮನು ನಮ್ಮ ಜೀವನದಲ್ಲಿ ಭಕ್ತಿ ಸಂಜೀವನ ಮಾಡಬೇಕೆಂಬುದಾಗಿ ಇಷ್ಟಪಟ್ಟರು ಅವಕಾಶ ಕೊಡ್ತಾ ಇದ್ದೇವೆ ನಾವು? ಇಲ್ಲ, ಕೊಡ್ತಾ ಇಲ್ಲ ಅವಕಾಶ. ದರ್ ಈಸ್ ನೋ ಚಾನ್ಸ್. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಬಿಹೈಂಡ್ ಅಸ್ ಟು ರಿವೀವ್ ಅಸ್, ಟು ರಿನೀವ್ ಅಸ್, ಟು ಫುಲ್ಫಿಲ್ ಹಿಸ್ ಪ್ರಾಮಿಸಸ್. ಇವತ್ತು ನಾವೆಷ್ಟು ದೂರ ಆಗಿದ್ದೇವೆ? ಸತ್ಯ ಹೇಳ್ತೀನಿ ರೀ, ಸೈತಾನ ನಿನ್ನನ್ನು, ನನ್ನನ್ನು, ಸೇವಕನಾದ ನನ್ನನ್ನು ಮೋಸ ಮಾಡ್ತಾ ಇದ್ದಾನೆ. ಯೋಹಾನ 10:10 ಹೇಳ್ತಾನೆ, ನಾನಾದರೂ ಅವುಗಳಿಗೆ ಜೀವ ಇರಬೇಕಂತಲೂ ಸಮೃದ್ಧಿ ಇರಬೇಕಂತಲೂ ಬಂದನು, ಕಳ್ಳನಾದರೂ ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡೋದಕ್ಕೆ, ಕೊಯ್ದಕ್ಕೆ ಮತ್ತೆ. ವೆನ್ ಯು ಅಲೌ ದ ಎನಿಮಿ, ದ ಸೈತಾನ, ನೀವು ಅವಕಾಶ ಮಾಡಿಕೊಡು, 3 ಸಂಗತಿ ಕದ್ದುಕೊಡ್ತಾನೆ, ಹಾಳು ಮಾಡ್ತಾನೆ, ಕೊಯ್ತಾನೆ. ಯುವರ್ ಸ್ಪಿರಿಚುವಲ್ ಲೈಫ್ ವಿಲ್ ಬಿ ಬರೀಡ್ ಅಂಡರ್ ದ ಗ್ರೌಂಡ್. ಇವತ್ತು ನೋಡ್ರಿ, ಆಲೋಚನೆ ಮಾಡಬೇಕಾಗಿದೆ. ಸಮಯ ದಾಟಿ ಹೋಗ್ತಾ ಇದೆ. ಓವರ್ ಇನ್ ದ ಲಾಸ್ಟ್ ಡೇಸ್, ದ ಲಾಸ್ಟ್ ಡಿಸ್ಪೆನ್ಸೇಷನ್ ಆಫ್ ದ ಹೋಲ್ ಟ್ರಿನಿಟಿ. ನಾನು ಹೇಳಿದೆ, ಈ ಪರಿಶುದ್ಧಾತ್ಮನ ಕಾಲ ಕ್ರಿಸ್ತನ ಬರೋಣ ತನಕ ಇರ್ತದೆ. ವಿ ಆರ್ ವೆರಿ ನಿಯರ್ ಟು ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ಇವತ್ತು ಪ್ರಿಯರೇ, ದೇವರ ಪರಮ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ವಿಶೇಷದ ಪಂಚಾಶತ್ಮದ ಹಬ್ಬದ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ದಿನ ನನ್ನ ಸಭೆಗೆ ವಿಶೇಷ ದಿನವಾಗಿದೆಯಾ? ಈ ಪಂಚಾಶತ್ಮದ ಹಬ್ಬ ನನ್ನ ಕುಟುಂಬಕ್ಕೆ ವಿಶೇಷ ಹಬ್ಬವಾಯಿತಾ? ಈ ಪಂಚಾಶತ್ಮದ ಹಬ್ಬ ನನ್ನ ಕ್ರೈಸ್ತ ಸಮಾಜಕ್ಕೆ ವಿಶೇಷ ಹಬ್ಬವಾಯಿತಾ? ಈ ಪಂಚಾಶತ್ಮದ ಹಬ್ಬ ಪ್ರಪಂಚಕ್ಕೆ ವಿಶೇಷ ಹಬ್ಬವಾಯಿತಾ? ಆಲೋಚನೆ ಮಾಡೋಣ, ಯೋಚನೆ ಮಾಡೋಣ. ದೇವರಾತ್ಮನು ಮಾತಾಡಿದ್ದಾನೆ.
ಯು ಅಲೌ ದ ಸ್ಪಿರಿಟ್ ಟುಡೇ. ಈಗ ದೇವರ ಆತ್ಮನು ಇಷ್ಟಪಟ್ಟಿದ್ದಾನೆ. ಯು ವಾಂಟ್ ಟು ಪೋರ್ ಹಿಸ್ ಸ್ಪಿರಿಟ್ ಅಂಡ್ ದ ಪವರ್ ಅಪಾನ್ ಯು. ನಿಮ್ಮ ಮೇಲೆ ಈಗಲೇ ಆ ಶಕ್ತಿಯನ್ನು ಒದಗಿಸುವುದಕ್ಕಾಗಿ, ಆತ್ಮನ ವರಗಳನ್ನು ತುಂಬಿಸುವುದಕ್ಕಾಗಿ, ನವೀಕರಣ ಮಾಡುವುದಕ್ಕಾಗಿ, ದೇವರ ವಾಗ್ದಾನಗಳನ್ನು ಪೂರೈಸುವುದಕ್ಕಾಗಿ ಸಿದ್ಧನಾಗಿರುವಂಥ ದೇವರು ಆತ್ಮನ ಎಷ್ಟು ಜನರಿಗೆ ಬೇಕು? ಒತ್ತಾಯ ಇಲ್ಲ. ಯು ಎಕ್ಸಾಮಿನ್ ಯುವರ್ ಸೆಲ್ಫ್. ಯು ಪ್ರೇ ಲೈಕ್ ಡೇವಿಡ್, ದ ಲಾಸ್ಟ್ ಪ್ರೇಯರ್. ಐ ಕನ್ಕ್ಲೂಡ್ ಮೈ ಮೆಸೇಜ್. 51ನೇ ಕೀರ್ತನೆ, ದಾವಿದನ ಪ್ರಾರ್ಥನೆ. ಹಿಸ್ಸೋಪ್ ಗಿಡದ ಬರಲಿನಿಂದ ಎಂಬಂತೆ ನನ್ನನ್ನು ತೊಳೆ, ಶುದ್ಧಿ ಮಾಡು, ಆಗ ನಾನು ಶುದ್ಧನಾಗ್ತೇನೆ. ಪರಿಶುದ್ಧಾತ್ಮ ನನ್ನಿಂದ ತೆಗೆಯಬೇಡ, ನಿನ್ನ ಅನ್ಯೋನ್ಯತೆಯಿಂದ ನಾನು ದೂರ ಮಾಡಬೇಡ. ದ ವಂಡರ್ಫುಲ್ ರಿನ್ಯೂವಲ್ ಪ್ರೇಯರ್ ಆಫ್ ಡೇವಿಡ್. ದೇವರ ಸನ್ನಿಧಾನದ ತಲೆ ಬಾಗೋಣ. ಲೆಟ್ ಅಸ್ ಪ್ರೇ ದ ಪ್ರೇಯರ್ ಆಫ್ ಡೇವಿಡ್. ದೇವರು ದಾವಿದ ಮಾಡಿದ ಪ್ರಾರ್ಥನೆಯನ್ನು ಮಾಡಿ ಈ ಪಂಚಾಶತಮ ದಿನದ ವಿಶೇಷತೆ ಆಶೀರ್ವಾದಕ್ಕೆ ಬಾಧ್ಯರಾಗುವಂಥ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆ ಯಾವುದು ದೇವರೇ, ನಿನ್ನ ಪೂಜೆ ಸನ್ನಿಧಾನಕ್ಕೆ ತಲೆವಾಗಿ ವಂದಿಸ್ತೇವೆ. ನೀನು ಕೊಟ್ಟ ಸತ್ಯದ ಆತ್ಮನಿಗಾಗಿ ವಂದಿಸ್ತೇವೆ. ಪರಿಶುದ್ಧ ಆತ್ಮನ ಯುಗಕ್ಕಾಗಿ ನಿನ್ನ ವಂದಿಸ್ತೇವೆ. ಆತ್ಮನ ಮೂಲಕ ಕೊಟ್ಟಂಥ ವಾಗ್ದಾನಗಳಿಗಾಗಿ ವಂದಿಸ್ತೇವೆ. ದೇವರೇ, ಇವತ್ತು ನನಗೂ ಬೇಕು ನವೀಕರಣ, ನನ್ನ ಕುಟುಂಬಕ್ಕೆ ಬೇಕು ನವೀಕರಣ, ನನ್ನ ಸಭೆಗೆ ಬೇಕು ನವೀಕರಣ, ನನ್ನ ಸಮಾಜಕ್ಕೆ ಬೇಕು ನವೀಕರಣ, ಇಡೀ ಪ್ರಪಂಚಕ್ಕೆ ನವೀಕರಣ. ಪಾಪ ಕೂಪದಿಂದ ತುಂಬಿ ಹೋಗಿದೆ. ನಿತ್ಯ ನಾಶನದಲ್ಲಿರುವಂಥ ಈ ಪ್ರಪಂಚವನ್ನು ಮತ್ತೊಂದು ಸಾರಿ ನೋಡು. ರೋಗ ಬಾಧೆಗಳಿಂದ ತುಂಬಿದಂಥ, ಸಾಂಕ್ರಾಮಿಕ ಮಾರಣಾಂತಿಕವಾಗಿರೋ ರೋಗದಿಂದ ತುಂಬಿದಂಥ ಈ ಪ್ರಪಂಚವನ್ನು ನೋಡಿ ಪರಿಶುದ್ಧಾತ್ಮ ದೇವರೇ, ಒನ್ಸ್ ಅಗೇನ್ ಯು ರಿನ್ಯೂ ಅಸ್. ಇಟ್ ಈಸ್ ಅವರ್ ಹಂಬಲ್ ಪ್ರೇಯರ್. ಸೇವಕನ ಪ್ರಾರ್ಥನೆ. ಅಭಿಷೇಕ ಮಾಡು, ಆಶೀರ್ವಾದ ಮಾಡು, ಮಾರ್ಗದರ್ಶನ ಮಾಡು, ನಿನ್ನ ಮೈ ಮೇಲೆ ಮುನ್ನಡೆಸು. ಯೇಸುವಿನ ನಾಮದಲ್ಲಿ ಬೇಡ್ಕೊಂಡು ಹೊಂದಿದ್ದೇವೆ, ಆಮೇಲೆ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 108, 1 ಮತ್ತು 3ನೇ ಚರಣ ಹಾಡೋಣ. ಸಂಗೀತ 108, 1 ಮತ್ತು 3ನೇ ಚರಣ ಹಾಡೋಣ. ನಾವೆಲ್ಲರೂ ಒಟ್ಟಾಗಿ ಪ್ರಭು ಕಲಿಸ್ಕೊಟ್ಟು ಪ್ರಾರ್ಥನೆಯನ್ನು ಭಕ್ತಿಯಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕ ನೆರವೇರುವ ಪ್ರಕಾರ ಭೂಲೋಕ ನೆರವೇರಲಿ. ನಮ್ಮ ಮನದಿಂದ ಆನಂದ ದಯಪಾಲಿಸು. ನಮಗೆ ತಪ್ಪು ಮಾಡೋದನ್ನು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನಿನ್ನವೇ ಸ್ವಾಮಿ, ಆಮೇನ್. ಸಮಾಧಾನದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳ್ರಿ. ಶಾಂತಿದಾಯಕನಾಗಿರುವಂಥ ದೇವರು ತಾನೇ ನಿಮ್ಮನ್ನು ಪವಿತ್ರ ಮಾಡಲಿ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು
ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆಮೇನ್. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳು 113ನೇ ಸಂಗೀತದ 2ನೇ ಚರಣ ಹಾಡಿ ಸಮಾಧಾನವಾಗಿ ನಾವು ದೇವರ ಆಶೀರ್ವಾದದಲ್ಲಿ ಬಾಧ್ಯರಾಗೋಣ. 113ನೇ ಗೀತ 2ನೇ ಚರಣವನ್ನು ಹಾಡೋಣ.